Hello guys, welcome to the Humble Trader YouTube channel presents the Anonymous Trader Stop. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಆಕ್ಚುಲಿ ಇದು ಚಿಕ್ಕದೊಂದು ಕತೆ ಹೇಳ್ಬಿಡ್ತೀನಿ ಇದ್ರಲ್ಲಿ ಈ ಟೈಮಲ್ಲಿ. ಚಿಕ್ಕ ನಮ್ಗೆ ಈ ಗೌತಮ ಬುದ್ಧ ಎನ್ಲೈಟ್ ಆಗಿದ್ದು ಅಥವಾ ಜ್ಞಾನೋದಯ ಆಗಿದ್ದು ಬೋಧಿ ವೃಕ್ಷದ ಕೆಳಗೆ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ಲ? ಹೇಳ್ಕೊಟ್ಟಿರೋದು ಗೌತಮ ಬುದ್ಧ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಎನ್ಲೈಟ್ ಆಗಿದ್ದು ಅಂದ್ರೆ ಜ್ಞಾನೋದಯ ಆಗಿದ್ದು ಅಂತ. ಸೊ ಎಲ್ಲಾರು ಬೋಧಿ ವೃಕ್ಷದ ಕೆಳಗಡೆ ಕೂತ್ಕೊಂಡ್ರೆ ಜ್ಞಾನೋದಯ ಆಗ್ಬಿಡತ್ತಾ? ಇಲ್ಲ. ಆಕ್ಚುಲಿ ಅಲ್ಲಿ ಏನ್ ಹೇಳ್ಬೇಕಿತ್ತು, ಗೌತಮ ಬುದ್ಧ ಬೋಧಿ ವೃಕ್ಷದ ಕೆಳಗಡೆ ಇಂತ ಕೆಲಸ ಮಾಡಿ ಈ ತರ ಮೆಡಿಟೇಷನ್ ಮಾಡಿದಕ್ಕೆ ಜ್ಞಾನೋದಯ ಆಗಿದ್ದು ಅಂತ, ಕರೆಕ್ಟ್ ಅಲ್ವಾ? ಹೌದು. ಆದ್ರೆ ನಮ್ನ ಯಾವ ತರ ಅಂದ್ರೆ, ಈಗ ಟ್ರೇಡರ್ ಇದು ಇನ್ಫ್ಲೂಯೆನ್ಸರ್ಸ್ ಗಳು ನನ್ ಇವತ್ತು ಇಷ್ಟು ದುಡ್ದೆ ಅಷ್ಟು ಏನು ಪ್ರಾಫಿಟ್ ಮಾಡಿದೆ ಅಂತ PNL ತೋರಿಸ್ಬಿಟ್ರೆ ಅವ್ರ ಬುದ್ಧ ಆಗ್ಬೋದು ಹೊರತು ಈಗ ನಮ್ಮ ಅದನ್ನ ನೋಡಿ ಹೋಗ್ಬಿಟ್ಟು ಟ್ರೇಡ್ ಮಾಡಿದವ್ರ ಬುದ್ಧ ಆಗಲ್ಲ. ಜಸ್ಟ್ ಇದೊಂದು ಕತೆ ಮುಖಾಂತರ ತಲುಪ್ಸೋಣ ಅಂತ ಅಷ್ಟೇ. ಅದೇ ಅದು ಕರೆಕ್ಟ್ ಎಕ್ಸಾಂಪಲ್. ಯಾರಾದ್ರೂ ಇನ್ಫ್ಲೂಯೆನ್ಸರ್ ಗಳು ನೋಡಿದ್ರೆ ಮಾತ್ರ ನಮ್ಮ ನೋಡಿ ಭಯಂಕರ ಉರ್ಕಳ ಕಾರ್ಯಕ್ರಮ ಅಂತ ಅದು ಇದೆ. ಏನು ಹೋಗಿ ಬಂದು ಟಾರ್ಗೆಟ್ ಮಾಡ್ತಾರೆ ಇವರು ಅಂತ. ಅಲ್ಲ ಸರ್, ಟಾರ್ಗೆಟ್ ಮಾಡೋದಲ್ಲ. ಅವ್ರದ್ದು ಯಾರೋ ಒಬ್ಬ ಕಷ್ಟಪಟ್ಟು ದುಡ್ದಿರ್ತಾನೆ, ಅವನಿಗೊಂದು ಆಸೆ ಅನ್ನೋದೊಂದು ಹೋಪ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಅಯ್ಯೋ ನಮ್ಮ ಹತ್ರ ಬಂದ್ರೆ ಇಷ್ಟು ದುಡ್ದು ಇಷ್ಟು ಮಾಡಬಹುದು, ಇಷ್ಟು. ಸರ್ ನನ್ಗೊಂದು ನಿಮ್ಮ ಪ್ರಕಾರ ಎಷ್ಟು ಸ್ಟ್ರಾಟಜಿ ವರ್ಕ್ ಆಗುತ್ತೆ ಸರ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಯೂಟ್ಯೂಬ್ ಇಲ್ಲ ಅಂದ್ರೆ 1,000 ಸ್ಟ್ರಾಟಜಿ ಇದೆಯಾ? 1000 ಸ್ಟ್ರಾಟಜೀಸ್ ವರ್ಕ್ ಆಗೋದು ಅವ್ರವ್ರಿಗೆ ಜ್ಞಾನೋದಯ ಆಗಿರೋದು ಅವೆಲ್ಲ. ಹೌದು ಅಂತ ಅದ್ ಎಲ್ಲಾರ್ಗು ಆಗ್ಬೇಕು ಅಂತೇನಿದೆ, ಅದು ಅರ್ಥ ಮಾಡ್ಕೊಬೇಕು. ನೋಡಿ, ನಾವು ಈ ಪ್ರೈಸ್ ಆಕ್ಷನ್ ಇದಾಗ್ಲಿ ಬರೀ 999 ರೂಪಾಯಿಗೆ ನಮ್ ಕ್ಲಾಸಸ್ ನ ಕೊಟ್ಟಿದೀವಿ. ನಮ್ಮ ಇಂಟೆನ್ಷನ್ ಇದ್ದಿದ್ ಫ್ರೀಯಾಗಿ ಕೊಡೋಣ ಅಂತ, ಫ್ರೀಯಾಗಿ ಹೇಳ್ಕೊಟ್ಬಿಡೋಣ ಅಂತ. ಆದ್ರೆ ಇಲ್ಲ ಆ ಕೆಲಸ ಯಾವತ್ತೂ ಮಾಡ್ಬೇಡಿ. ಫ್ರೀ ಮಾಲಿಗೆ ಬೆಲೆ ಇಲ್ಲ. ನಾನ್ ಬೇಕಾದ್ರೆ ಹೇಳ್ತೀನಿ, ಇನ್ನೊಂದು 9 ಸೇರ್ಸಿ ಅದಕ್ಕೆ. ನಾನು ಅದ್ ಕ್ಲಾಸ್ ನೋಡ್ದೆ, ನನಗೆ ಅದು ಬಹಳ ಖುಷಿ ಅನ್ಸ್ತು. ಅಂದ್ರೆ ಏನ್ ಅವಶ್ಯಕತೆ ಇದೆ ಅದು ಕ್ರಿಸ್ಪ್ ಆಗಿ ಎಷ್ಟು ಅವಶ್ಯಕತೆ ಇದೆ ಅಷ್ಟಿದೆ ಅದ್ರಲ್ಲಿ. ಅದಕ್ಕೆ ಇನ್ನೊಂದು 9 ಸೇರ್ಸೋಣ ತಗೊಳ್ಳಿ. ಅದಕ್ಕೆ ಆಕ್ಚುಲಿ ನನ್ನ ಒಂದ್ ಇಂಟೆನ್ಷನ್ ಫ್ರೀ ಆಗಿ ಕೊಟ್ಬಿಡೋಣ ಎಲ್ಲರಿಗೂ ಅಂತ. ಫ್ರೀ ಆಗಿ ತಗೊಳಕ್ಕೆ ಯಾರು ತಗೊಳಲ್ಲ ಫ್ರೀ ಅಂತ ಅಂದ್ರೆ. ಅಂಡ್ ಮೋರ್ ಅಟ್ರಾಕ್ಟೇಷನ್ ಯಾವ ತರ ಇರುತ್ತೆ ಗೊತ್ತಾ? ಅಟ್ರಾಕ್ಷನ್ ಬಂದ್ಬಿಟ್ಟು ಈ PNL ತೋರಿಸ್ತವ್ರು, ಇದ್ ಮಾಡ್ದವ್ರು. ಈಗ ಇನ್ನು ತುಂಬಾ ಜನ ಬರ್ತಾರೆ ವೆರಿಫೈಡ್ PNL ತೋರ್ಸು ಅಂತ. ಆಯ್ತು ತೋರ್ಸೋಣ. ನಮ್ ವೆರಿಫೈಡ್ PNL ಇಂದ ಅವ್ರಿಗೆ ಏನಾದ್ರು ಯೂಸ್ ಆಗುತ್ತಾ? ಏನೂ ಆಗಲ್ಲ. 1 ರೂಪಾಯಿ ಸಿಗಲ್ಲ. ಅಲ್ಲ, ಈಗ ನಾವ್ ಟ್ರೇಡ್ ಮಾಡಿ ಏನೋ ದುಡಿದ್ರು ಅವ್ರಿಗೆ ಕೊಡ್ತೀವ ಯಾರಿಗೋ ಒಬ್ರಿಗೆ? ಇಲ್ಲ. ಅವ್ರ ದುಡ್ಡೋರು ನಮಗ್ ಕೊಡ್ತಾರ? ಇಲ್ಲ, ನೀವ್ ಹೇಳ್ಕೊಟ್ಟಿದ್ವಿ ಆಯ್ತು ತಗೊಳ್ಳಿ ಇಷ್ಟು ದುಡ್ಡು ಅಂತ. ಓಕೆ, ಲೆಟ್ ಇಟ್ ಬಿ. ನಮ್ ಕೆಲ್ಸ ನಾವ್ ಮಾಡೋಣ. ಇಲ್ಲ, ನಾನು ನಂದು ಏನಂದ್ರೆ, ನನಗೇನ್ ಅನಿಸ್ತು ಅಂದ್ರೆ, ನಿಮ್ದ ಕೋರ್ಸ್ ಆಗ್ಲಿ ಅಥವಾ ನಾವ್ ಏನ್ ಈಗ ಡಿಸ್ಕಷನ್ ಮಾಡ್ತಾ ಇದೀವಿ, ಇದನ್ನ ಯಾರೋ ಒಬ್ರಿಗೆ ಪ್ರಯೋಜನ ಆಗ್ಲಿ, ಒಬ್ಬ ಮನುಷ್ಯನ್ ಪ್ರಯೋಜನ ಆಗ್ಲಿ. ನಾಳೆ ದಿನ ಹೋಗಿ ಇದು ಎಷ್ಟ್ ಜನ ಕೇಳ್ತಾರೆ, ಎಷ್ಟ್ ಜನ ನೋಡ್ತಾರೆ, ನಂಗೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಯಾವನಾರು ಒಬ್ಬಂಗ್ ಯೂಸ್ ಆದ್ರೂನು ಅವನಿಗೆ ಯೂಸ್ ಆಗಿದ್ರದ್ ಪುಣ್ಯ ನಮ್ 3 ಜನಕ್ಕೆ ಬರುತ್ತೆ. ಸರ್ ಇನ್ನೊಂದೇನು ಗೊತ್ತಾ, ಅಲ್ಟಿಮೇಟ್ಲಿ ಅವ್ರದೇ ಚಾಯ್ಸ್ ಇರುತ್ತೆ, ಎಲ್ಲ ಅವ್ರದೇ ಇರುತ್ತೆ. ಇದರಿಂದ ಅಟ್ಲೀಸ್ಟ್ ಈ ಕಾಲ್ ಟಿಪ್ಸ್ ಅಥವಾ ಯಾರ್ದೋ ಬೇರೆಯವ್ರ ಡಿಸಿಷನ್ಗೆ ಕಣ್ಮುಚ್ಕೊಂಡು ದುಡ್ಡು ಹಾಕೋದು, ಅವ್ರು ದುಡ್ದಿರೋ ದುಡ್ಡನ್ನ. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ದುಡಿತಾ ಇರ್ತಾರೆ. ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟು ರಾತ್ರಿ 9 ಗಂಟೆ 10 ಗಂಟೆಗೆ ಮನೆಗೆ ಬಂದು. ಪ್ರತಿಯೊಬ್ಬೊಂದು ಆಸೆ ಏನಿರುತ್ತೆ ಗೊತ್ತಾ, ಏನೋ ಇನ್ಕಮ್ ಜನರೇಟ್ ಮಾಡೋಣ ಅಂತ. ತುಂಬಾ ಜನ ನಾನು 1,000 ರೂಪಾಯಿ ದುಡ್ಡು ಸಾಕು ಟ್ರೇಡಿಂಗ್ ಅಲ್ಲಿ ಅಂತ ಆಸೆ ಇಟ್ಕೊಂಡಿರೋರು ಇದಾರೆ. 1,000 ಒಂದಿನಕ್ಕೆ ಸೀರಿಯಸ್ಲಿ ಬಿಗ್ ಮನಿ. ಹೌದು, ಯಾವ ಇದ್ರಲ್ಲೂ ಕೊಡ್ತಾ ಇಲ್ಲ. ಅದು ಆ ಆಸೆನ ಯೂಸ್ ಮಾಡ್ಕೊಂಡು ಇದ್ರಲ್ಲಿ ಏನೋ ಇದೆ, ಎಲ್ಲಾ ತರದ್ದು ಸೀಕ್ರೆಟ್ಸ್ ನನ್ಗೆ ಮಾತ್ರ ಗೊತ್ತು ಅಂದ್ಬಿಟ್ಟು ಮಾರ್ಕೆಟ್ ತಗೊಂಬಂದ್ ಜನ ಎಸಿತಾಕೋತಾರೆ. ಹೌದು. ಈಗ ಯಾವ್ದೋ ಒಂದು ಸ್ಟ್ರಾಟಜಿ ಅಂತ ಉದಾಹರಣೆಗೆ ನಾನು ಹಂಗೆ ಸಿಂಪಲ್ ಆಗಿ ಹೇಳ್ತೀನಿ. 2 ಪಾಯಿಂಟ್ ಹೇಳ್ತೀನಿ ನಾನು. ಒಂದು, ಯಾಕೆ ಏನು ವರ್ಕ್ ಆಗಲ್ಲ ಅನ್ನೋದು. 2ನೇದು, ನಾನು ಯಾಕೆ ಈ ಇನ್ಫ್ಲೂಯೆನ್ಸರ್ಸ್ ನ ಹೇಟ್ ಮಾಡ್ತೀನಿ ಅನ್ನೋ. ಆಯ್ತಾ? ಒಂದು, ಏನು ಏನಕ್ಕೆ ವರ್ಕ್ ಆಗಲ್ಲ, ಈ ಸೀಕ್ರೆಟ್ ಸ್ಟ್ರಾಟಜಿ ಅಂತ ಒಂದು ತಮ್ಮನೇಲು ಕ್ಲಿಕ್ ಮಾಡಿದ್ರು, ನುಗ್ಗಿದ್ರು, ನೋಡಿದ್ರು, ಯಾರಿಗೂ ಗೊತ್ತಿಲ್ಲ, ನನಗೊಬ್ಬನಿಗೆ ಗೊತ್ತಿರೋದು ಅಂತ. ಅವ್ನ ಜೊತೆಲಿ ಅವ್ನ ಫ್ರೆಂಡ್ ಟ್ರೇಡ್ ಮಾಡ್ತಿರಲ್ಲ, ಅವನಿಗೂ ಹೇಳ್ಕೊಡಲ್ಲ ಇವನು.
ಆಯ್ತಾ. ಸೀಕ್ರೆಟ್ ಸ್ಟ್ರಾಟಜಿ, ಧಮಾಕ, ಬೂಮ್, ಬಜೂಕ ಅಂತೆಲ್ಲ ಹೆಸರಿಟ್ಟಿರ್ತಾರೆ. ಆಯ್ತಾ. ಆಯ್ತು ಗುರು, ನೀನ್ ಸೀಕ್ರೆಟ್ ಅಲ್ವಾ ನನ್ ಮಗನೇ. ಆ ವಿಡಿಯೋ ವ್ಯೂಸ್ ಎಷ್ಟಿದೆ ನೋಡು ಫಸ್ಟ್. 1,00,000 ಜನನೋ 1,000,000 ಜನಕ್ಕೋ ಸೀಕ್ರೆಟ್ ಎಲ್ಲರಿಗೂ ಗೊತ್ತದು. ಆ, ಇನ್ನೊಂದು ಸೀಕ್ರೆಟ್ ಅಂತ ಹೇಳ್ತಾರೆ 1 ಮಿಲಿಯನ್ ವ್ಯೂಸ್. ಅಂಡ್ ಇನ್ನೂ ಒಂದು ಸರ್, ಜನ ಮರಳೋ ಜಾತ್ರೆ ಮರಳೋ ಅನ್ನೋದಕ್ಕೆ ಒಂದ್ ಎಕ್ಸಾಂಪಲ್, 9:25 ಯಾವ ಕಡೆ ಇದಾಗತ್ತೆ ORB, 9:25 ಯಾವ ಕಡೆ ಬೇಕಾಗತ್ತೆ ಆ ಕಡೆ ಬೈ ಮಾಡ್ಬಿಡಿ. ಇವ್ರು ಅದು ಯೋಚನೆನೂ ಮಾಡಲ್ಲ. ಫಸ್ಟ್ 2 ದಿನ ಕೊಟ್ಟೆ ಕೊಡುತ್ತೆ, ಯಾಕಂದ್ರೆ ಮಾರ್ಕೆಟಿಗೂ ಬೇಕು ಜನ. ಹೌದು, ಮಿಕ ಬೇಕಲ್ಲ. ಮಾರ್ಕೆಟಿಗೆ ಹೋಗ್ಬೇಕು, ಮಾರ್ಕೆಟ್ ಕೊಡುತ್ತೆ. ಆ ಒಂದಿನ 2 ದಿನ ಒಂದೊಂದ್ ಸಾವಿರ ದುಡ್ದವನ್ ಏನ್ ಮಾಡ್ತಾನೆ, ಅದಕ್ಕೆ ಅತ್ಯಾಸ ನೋಡ್ತಾನೆ, ಗ್ರೀಡ್ ಬರುತ್ತಲ್ಲ, ಸಾಲ ಮಾಡಿ 1 ಲಕ್ಷ ತಗೊಂಬಂದಾಗ್ತಾನೆ. ಸೊ 10,000 ದುಡ್ಡು ತಗೋಣ. ಹೌದು, ಬಿಗಿನರ್ಸ್ ಲಕ್ ನ ಯೂಸ್ ಮಾಡ್ಕೊಳಕ್. ಆಕ್ಚುಲಿ ಪ್ರತಿದಿನ ಹಂಗೆ ವರ್ಕ್ ಆಗೋದಾಗಿದ್ರೆ ಮಾರ್ಕೆಟ್, ಈ ಅಥವಾ ಯಾವ್ದೋ ಒಂದು ಇಂಡಿಕೇಟರ್ ವರ್ಕ್ ಆಗೋದಾಗಿದ್ರೆ, ಅಥವಾ ಒಂದ್ ಸ್ಟ್ರಾಟಜಿ ವರ್ಕ್ ಆಗೋದಾಗಿದ್ರೆ, ಈ ಕಂಪ್ನಿಗಳು ಯಾಕೆ ಉಳಿದಿರೋ ಇನ್ನು, ಯಾಕೆ ರಿಲಯನ್ಸ್ ಯಾಕೆ ಉಳಿದಿರೋದು? ಅಂಬಾನಿ ಹತ್ರ ದುಡ್ಡು ಇಲ್ವಾ ಹಾಗಾದ್ರೆ ಒಂದ್ ಸ್ಟ್ರಾಟಜಿ ಡೆವಲಪ್ ಮಾಡ್ಕೊಳಕ್ಕೆ? ಬೆಸ್ಟ್ ಮೈಂಡ್ ಗಳಿಲ್ವಾ ಇಂಡಿಯಾದಲ್ಲಿ? ಅದೇ ಗೂಗಲ್ಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಿಇಒಗಳನ್ನ ಪ್ರೊಡ್ಯೂಸ್ ಮಾಡೋ ಇಂಡಿಯಾ ಇದರ ಒಂದ್ ಸ್ಟ್ರಾಟಜಿ ಡೆವಲಪ್ ಮಾಡ್ಕೊಂಡು ಇದ್ ಮಾಡ್ತಾ ಇರ್ಲಿಲ್ಲ. ಬಿಡಿ ಹೋಗಿ, ಹಂಗೆ ಇಟ್ ಕಾಂಟ್ ಬಿ ಕಾನ್ಸ್ಟೆಂಟ್. ಹಾ ಯಾವ್ದೇ ಡಿಸಿಷನ್ ಅಥವಾ ಒಂದೇ ರೂಲ್ ಪ್ರತಿದಿನ ವರ್ಕ್ ಆಗಲ್ಲ. ಆಗಲ್ಲ. ಆಮೇಲೆ ಇನ್ಫ್ಲುಯೆನ್ಸರ್ಸ್ ಒಂದೇ ಒಂದ್ ಲೈನ್ ನನಗದು ಬಹಳ ಕಡಿತಾ ಇದೆ, ಆಗ್ಲಿಂದ ನಾಲ್ಗೆ ಕಡಿತಾ ಇದೆ. ಯಾಕೆ ಹೇಳ್ಬೇಕು ನಾವು? ಹೇಳ್ಬಿಡಿ. ಸೋಷಿಯಲ್ ಮೀಡಿಯಾದಲ್ಲೇನೆ ಎಲ್ಲ ಇನ್ಫ್ಲುಯೆನ್ಸರ್ಸ್ ಇರೋದು. ಹೌದು, ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸ್ ಇರ್ಬೋದು, ಬೇರೆ ತರದ ಇನ್ಫ್ಲುಯೆನ್ಸರ್ಸ್ ಇರ್ಬೋದು. ಟಿಕ್ ಟಾಕ್ ಅಲ್ಲಿ ಯಾರೋ ಡ್ಯಾನ್ಸ್ ಮಾಡೋದನ್ನ ನಾವು ನೋಡಿದ್ರೆ ನಮ್ ದುಡ್ಡು ಹಾಳಾಗಲ್ಲ, ಹೌದು, ಟೈಮ್ ಮಾತ್ರ ಹಾಳು. ಹೌದು. ಇಫ್ ಇನ್ಫ್ಲುಯೆನ್ಸರ್ಸ್ ನ ನೋಡಿ ಗೂಬ್ ನನ್ ಮಕ್ಳು ನಮ್ಮನ್ನ ದಾರಿ ತಪ್ಪಿಸ್ತಾರಲ್ಲ ಯಾರನ್ನಾದ್ರು, ಅವ್ರನ್ನ ನೋಡಿ ಅವ್ರು ಹೇಳಿದನ್ನ ನಾವು ಅಪ್ಲೈ ಮಾಡಿದ್ರೆ ಟೈಮ್ ಹಾಳು, ದುಡ್ಡು ಹಾಳು, ಮನ್ಸು ಹಾಳು, ಮನೆನೂ ಹಾಳು. ಅವ್ರ ಮನೆಯವ್ರನ್ನೆಲ್ಲಾರನ್ನೂ ನೆನಪಿಸ್ಕೊಂತೀವಿ. ಅದಕ್ಕಾಗಿ ಇನ್ಫ್ಲುಯೆನ್ಸರ್ಸ್ ನಾನು ಇಷ್ಟಪಡಲ್ಲ. ಎಕ್ಸಾಕ್ಟ್ಲಿ ಸರ್. ಇದು ಟ್ರೇಡಿಂಗ್ ಅನ್ನೋದು ಅಂದ್ಬಿಟ್ಟು ನನ್ ಪ್ರಕಾರ ಜಸ್ಟ್ ಲೈಕ್ ನಾವ್ ಸೈಕಲ್ ಓಡ್ಸೋದನ್ನ, ಬೈಕ್ ಓಡ್ಸೋದನ್ನ ಹೆಂಗ್ ಕಲಿತೀವಿ ಅದೇ ತರ ಕಲಿಬೇಕು. ಇಟ್ಸ್ ವರ್ಕಿಂಗ್ ಮೆಮೊರಿ. ಒಂದ್ಸತಿ ಕಲ್ತ್ರೆ ಅದು ವರ್ಕ್ ಆಗುತ್ತೆ ನೀಟಾಗಿ ಅದ್ರ ಕಡೆನೆ. ಸೊ ರೈಟ್ ಪಾತ್ ಅಲ್ಲಿ ಕಲಿಬೇಕು. ಅದ್ ಬಿಟ್ಬಿಟ್ಟು ಹೋಲಿ ಗ್ರೇಟ್ ಸ್ಟ್ರಾಟಜಿ ಇದೇ ವರ್ಕ್ ಆಗುತ್ತೆ, ಇಲ್ಲಿಗೆ ಬಂದಾಗ ಬೈ ಮಾಡ್ಬಿಡಿ, ಇಲ್ಲಿಗೆ ಬಂದಾಗ ಸೆಲ್ ಮಾಡ್ಬಿಡಿ, ವ್ಯೂಸ್ಗೋಸ್ಕರನೋ ಅಥವಾ ಏನ್ ಸಿಗುತ್ತೋ ಬಿಡಿ ಹೋಗ್ಲಿ. ಆಕ್ಚುಲಿ ನಾವೇನ್ ಒರಿಜಿನಲ್ ಕೊಡ್ಬೇಕು, ಒರಿಜಿನಲ್ ಏನಿದೆ ಅದ್ನ ಹೇಳೋಣ ಅಷ್ಟೇ. ಅಂಡ್ ತಗೊಳ್ಳೋದು ಬಿಡೋದು ಅವ್ರ ಕೈಗೆ. ನೋಡಪ್ಪ, ಇದು ಬೇವು ಬೆಲ್ಲ ಇದ್ದಂಗೆ. ಹಾ, ಬರೀ ಬೆಲ್ಲ ಹಾಯ್ಕೊಂಡು ಬೇವು ಬಿಟ್ಬಿಡ್ತೀನಿ ಅನ್ನಕ್ ಆಗಲ್ಲ. ಇದನ್ನ ಕ್ಲಿಯರ್ ಮಾಡ್ಬಿಡಿ ಜನಕ್ಕೆ. ಹೌದೌದು ಸರ್. ಆಮೇಲೆ ಯಾವ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ಬಿಡಿ, ನೋಡ್ತಾ ಇರೋರು ಯಾವ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಡಿ, ನಾವ್ ಯಾವ ಸ್ಟ್ರಾಟಜಿನೂ ಕೊಡಲ್ಲ ಯಾರಿಗೂ. ಆಕ್ಚುಯಲ್ ಮಾರ್ಕೆಟ್ ಏನಿದೆ ಅಂತ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀವಿ. ಅಂಡ್ ನಮ್ಮ ಹತ್ರ ತುಂಬಾ ಜನ ಫೋನ್ ಮಾಡಿದ್ರು, ಕಾಲ್ಸ್ ಕೊಡ್ತೀರಾ, ಇದ್ ಕೊಡ್ತೀರಾ ಅಂತ. ನನಗೆ ಸರ್ ಸುಮಾರು ಜನ ಫೋನ್ ಮಾಡ್ತಾರೆ, ಕ್ಲಾಸ್ ಕೊಟ್ಟಿದೀವಿ ಅಲ್ಲ, ಕ್ಲಾಸ್ ನೋಡಿ 999 ರೂಪಾಯಿ ತಗೊಂಡು ಅಂದ್ರೆ, ಸರ್ 10,000 ಕೊಡ್ತೀನಿ, ಕಾಲ್ಸ್ ಕೊಡ್ತೀರಾ ಡೈಲಿ ಅಂತ. ಅದೇ ಬರೀ 999 ರೂಪಾಯಿಲಿ ನಿಮ್ ಮೈಂಡ್ ನಿಮಗೆ ಕಾಲ್ಸ್ ಕೊಡುತ್ತೆ, ಕಲೀರಿ ಅಂದ್ರೆ ಯಾರು ರೆಡಿ ಇರೋದು ಬಿಡೋದು ಸೆಪರೇಟ್. ಅದು ನಮ್ ಕೆಲ್ಸ ನಾವ್ ಮಾಡಕ್ ಮಾಡಿದೀವಿ. ಆ ಕಾಲ್ಸ್ ಜೊತೆ ಇನ್ನೂ ಇದಾರಲ್ಲ ಅನ್ನೋದೊಂದು ಯೋಚನೆ. ಆಮೇಲೆ ಇದು ಹೇಳ್ತಾರೆ, ಟೆಲಿಗ್ರಾಮ್ ಅಲ್ಲಿ ಯಾವ್ದೋ ನೋಡ್ತಾ ಇದ್ದೆ, 2 ದಿನ ಚೆನ್ನಾಗ್ ಕೊಟ್ರು, 3ನೇ ದಿನ ಇರೋ ಬರೋ ದುಡ್ಡೆಲ್ಲ ಹೋಯ್ತು. ಅವ್ರಾಗೆ ದುಡ್ಡು ಯಾಕಣ ಹಾಕ್ದೆ ಅಂತ ಕೇಳ್ಬೇಕಿತ್ತು. ಅಲ್ಲ, ಅವರೇ ಹೋಗಿ 2 ದಿನ ಸುಮ್ನೆ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದು ದುಡ್ಡಾಗುತ್ತೆ ಅವ್ರಿಗೆ. ಆಕ್ಚುಲಿ ಎರಡೇ ಇರೋದು ಆಪ್ಷನ್. ಹೌದು, ಇವ್ರಿಗೆ ಇಲ್ಲಿಂದ ಮಾರ್ಕೆಟ್ ಒಂದ್ ಲೆವೆಲ್ ಇಂದ ಮೇಲೋಯ್ತು ಅಂದ್ರೆ ಮೇಲೋಗುತ್ತೆ ಅನ್ಸಿದ್ರೆ ಬೈ ಮಾಡಿದ್ರೆ ಮೇಲೋಗುತ್ತೆ. ಐ ಮೀನ್ ಮೇಲೋಗುತ್ತೆ ಅಂದ್ರೆ ಬೈ ಮಾಡಿದ ತಕ್ಷಣ ಮೇಲೋಗುತ್ತೆ ಅಂತ ಅಲ್ಲ, ಲಾಭ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ 2 ಆಪ್ಷನ್ ಇದೆ. ಏನ್ ಹೇಳಿ? ಒಂದ್ ಮೇಲೋಗೋದು, ಒಂದ್ ಕೆಳಗ್ ಬರೋದು. ಸೊ ಅಲ್ಟಿಮೇಟ್ಲಿ ಒಂದ್ ಕಾಯಿನ್ ಅಷ್ಟೇ ಇದು. ಒಂದ್ ಕಾಯಿನ್ ಫ್ಲಿಪ್ ಮಾಡ್ತಾ ಇದೀವಿ, ಮೇಲೋಗುತ್ತೆ ಕೆಳಗ್ ಹೋಗುತ್ತೆ. ಬಟ್ ಈ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ಕೊಂಡು ಅಥವಾ ಇದೇನಾದ್ರು ಕಲ್ತ್ಕೊಂಡ್ ಮಾಡಿದ್ರೆ ಈ 50-50 ಚಾನ್ಸ್ ಇರುತ್ತಲ್ಲ, ಅದೊಂದ್ 60-40 ಬರ್ಬೋದು. ಅಂದ್ರೆ 51-49 ಆಗ್ಬೋದು. ಆಗ್ಬೋದು. 1% ಜಾಸ್ತಿ ಆದ್ರೆ ಇಟ್ಸ್ ಅ ವರ್ತ್. ಹೌದು ಅಲ್ವಾ? ಅಂದ್ರೆ ಕರೆಕ್ಟ್ ಆಗಿ ರಿಸ್ಕ್ ಮ್ಯಾನೇಜ್ ಮಾಡಿದ್ರೆ, ಇದನ್ನ ಬಿಸ್ನೆಸ್ ತರ ಕನ್ಸಿಡರ್ ಮಾಡ್ಕೊಂಡ್ ಮಾಡಿದ್ರೆ ತುಂಬಾ ಈಸಿ ದುಡ್ಡು ಮಾಡೋದು. ಇದನ್ನ ಅದೇ ತರ ಹಾಬಿಗ್ ಮಾಡಿದ್ರೆ ತುಂಬಾ ಈಸಿ ದುಡ್ಡು ಕಳ್ಕೊಳ್ಳೋದು. ಟ್ರೇಡಿಂಗ್ ತುಂಬಾ ಜನಕ್ಕೆ ಏನ್ ಅನ್ಕೊಂತಾರ ಗೊತ್ತಾ? ಯಾವಾಗ ಮಾರ್ಕೆಟ್ ನೋಡ್ತಾರೆ
ಮಾರ್ಕೆಟ್ ಅಲ್ಲಿ ಅವ್ರಿಗೆ ಆಪರ್ಚುನಿಟಿ ಸಿಗುತ್ತೆ ಬೈಯಿಂಗ್ ಸೆಲ್ಲಿಂಗ್. ಎರಡು ಖಂಡಿತ ಇದೆ. ಮಾರ್ಕೆಟ್ ನಾವ್ ಹೆಂಗ್ ನಿಮ್ಗೆ ನೋಡ್ತೀವಿ 9 ಸರ್ ಇದೀರಾ? ಹಾ ಇದೀವಿ. ಏನೋ ಹಾ. ಹೇಳಕ್ ಬಂದಲ್ಲ ಸುಮ್ಮನೆ. ಅಲ್ಲ ಮಾರ್ಕೆಟ್ ಅಲ್ಲಿ ನಾವ್ ಯಾವ ತರ ನೋಡ್ತೀವಿ ಅಂತ ಕಾಣುತ್ತೆ. ಮತ್ತೆ ನಾವ್ ಹೆಂಗ್ ಟ್ರೈನ್ ಆಗಿರ್ತೀವಿ ಚಿಕ್ಕದ್ರಿಂದ ಅಂತ ಅಂದ್ರೆ ನೋಡಿ, ಪ್ರತಿಯೊಬ್ಬ ಈಗ ಹಿಂಗೆ ಹೋಗ್ತಾ ಇರೋ ಮಾರ್ಕೆಟ್ ನ ಬೀಳ್ಸಕ್ಕೆ ಟ್ರೈ ಮಾಡೋದು. ಅಂಡ್ ಹೌದು. ಬೀಳ್ಸಕ್ ಟ್ರೈ ಮಾಡ್ತಿದಾರೆ ಅಂತ ಗೊತ್ತು ಅವ್ರಿಗೆ, ವಾಪಸ್ ತಗೊಂಡ್ ಹೋಗ್ತಾರೆ. ಮತ್ತೇನ್ ಮಾಡ್ತಾರೆ, ಇಲ್ಲ ಬೀಳ್ತೀನಿ 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 ಅಂತ ಹೇಳ್ತಾರೆ, ವಾಪಸ್ ತಗೊಂಡ್ ಹೋಗ್ತಾರೆ. ಬೀಳ್ತೀನಿ 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 ವಾಪಸ್ ತಗೊಂಡ್ ಹೋಗ್ತಾರೆ. ಆಮೇಲೆ ಏನಾಯ್ತು, ಅಲ್ಲಿ ಇಷ್ಟ್ ಸತಿ ನಂಬಿಕೆ ಹೋಗಿರುತ್ತಲ್ಲ, ಇಲ್ಲಿ ಬೀಳ್ತೀನಿ ಬೀಳ್ತೀನಿ, ಇಲ್ಲಿ ಮೇಲಾಗ್ತೀನಿ 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 ಅನ್ಕೊಂಡು ಇಲ್ಲಿ ಎಂಟರ್ ಆಗಿದ್ರಲ್ಲ ಅವ್ರನ್ನು ಮನೆ ಕಳಿಸ್ತಾರೆ. ಹೌದು. ಸಿಂಪಲ್, ಇದು ತುಂಬಾ ಸಿಂಪಲ್. ಈ ನಮ್ ಬಯಾಸ್ ಹೆಂಗಿರ್ಬೇಕಂದ್ರೆ ಮಾರ್ಕೆಟ್ ಏನ್ ಹೇಳುತ್ತೆ ಅದನ್ನ ಕೇಳ್ಬೇಕು ಅಷ್ಟೇ. ನಮ್ಮ ಎಮೋಷನ್ಸ್ ನ ಟ್ರೇಡ್ ಮಾಡೋದ್ ಬಿಟ್ಟು ನಾವು ಮಾರ್ಕೆಟ್ ನ ಟ್ರೇಡ್ ಮಾಡ್ಬೇಕಷ್ಟೇ. ಅಷ್ಟೇ. ಕಣ್ಣಿಗೆ ಏನ್ ಕಾಣ್ತಿದೆ ಅದ್ ಸತ್ಯ, ಅದೇ ಸತ್ಯ. ತಲೆಗ್ ಬಂದಿದ್ದೆಲ್ಲ ಸತ್ಯ ಅಲ್ಲ. ಹಾ. ಮತ್ತೆ ತುಂಬಾ ಜನ ಇನ್ನೊಂದು, ಬೆಳಗ್ಗೆ ಮಾರ್ಕೆಟ್ ಸ್ಟಾರ್ಟ್ ಆಗಿಂತ ಮುಂಚೆನೆ ಅವ್ರ ವ್ಯೂ ಹೇಳ್ಬಿಡ್ತಾರೆ. ಇವತ್ತು ಮಾರ್ಕೆಟ್ ಅಪ್ ಸೈಡ್ ಹೋಗುತ್ತೆ, ಇವತ್ತು ಡೌನ್ ಸೈಡ್ ಹೋಗುತ್ತೆ, ಬಿಗ್ ಮೂವ್ಮೆಂಟ್ ಪೆಂಡಿಂಗ್, ಬ್ಲಡ್ ಬಾತ್. ಸೊ ಸಿಂಪಲ್. ಬ್ಲಡ್ ಬಾತ್ ಅಂತ ಕಿವಿ ಕೇಳಿಸ್ಕೊಂಡಿದ ತಕ್ಷಣ ಈಗ ಅವ್ರ ಪಾಪ ಪುಟ್ ಇಟ್ಕೊಂಡ್ ಕಾಯ್ತಾ ಇರ್ತಾರೆ. ಎಲ್ಲಾ ಜಾಗದಲ್ಲೂ ಪುಟ್ ಬೀಳ್ಸಕ್ ಹೋಗ್ತಾರೆ. ಒಂದ್ ವಿಕ್ ಫಾರ್ಮ್ ಆಯ್ತಾ, ಮಾರ್ಕೆಟ್ ಬಿತ್ತು ಪುಟ್ಟು, ಇಲ್ ಫಾರ್ಮ್ ಆಯ್ತಾ ಪುಟ್ಟು, ಇಲ್ ಫಾರ್ಮ್ ಆಯ್ತಾ ಪುಟ್ಟು, ಒಂದ್ ರೆಡ್ ಕ್ಯಾಂಡಲ್ ಬರೋದೇ ಕಾಯ್ತಿರ್ತಾರೆ. ಇಷ್ಟೇ ಮುಗೀತ್ ಮಾರ್ಕೆಟ್ ಪುಟ್ಟು. ಸೊ ಅದು ಬೆಳಗ್ಗೆನೆ ನಾವ್ ಏನ್ ಯೋಚನೆ ಮಾಡ್ತೀವಿ ಅದೇ ತರ ನಮ್ ಮೈಂಡ್ ವರ್ಕ್ ಆಗ್ತಾ ಇರುತ್ತೆ. ಇಟ್ಸ್ ಲೈಕ್ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್. ಇಂಡಿಯಾ ನಾವ್ ಇಷ್ಟಪಟ್ಟಿರೋದಕ್ಕೋಸ್ಕರ ಇಂಡಿಯಾನೇ ಸಪೋರ್ಟ್ ಮಾಡ್ತಾ ಇರ್ತೀವಿ. ಯಾಕೆ ಪಾಕಿಸ್ತಾನ ವಿನ್ ಆಗ್ಬಾರ್ದು ಅಂತ ಏನಾದ್ರು ಆಯ್ತಾ? ಮಾರ್ಕೆಟಿಗೆ ಬಂದಾಗ ಆಕ್ಚುಲಿ ನಾನ್ ಹೇಳೋದಂದ್ರೆ, ಮಾರ್ಕೆಟ್ ಇದು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನ ಕಾಲ್ ಪುಟ್ ಅಂತ ಅನ್ಕೋಬಿಡಿ. CP ಓಕೆನಾ? ಇಲ್ಲಿ ನಾನ್ ಹೇಳೋದೇನಂದ್ರೆ, ಸಿಗೂ ಸಪೋರ್ಟ್ ಮಾಡ್ಬೇಡಿ, ಪಿಗೂ ಸಪೋರ್ಟ್ ಮಾಡ್ಬೇಡಿ, ಗೇಮಿಗೆ ಸಪೋರ್ಟ್ ಮಾಡಿ. ಗೇಮ್ ನೋಡ್ ಡಿಸೈಡ್ ಮಾಡ್ಬೇಕು ಡಿಸೈಡ್ ಮಾಡ್ಬೇಕು ಯಾವ ಕಡೆ ತಿರುಗುತ್ತೆ ಮಾರ್ಕೆಟ್. ಅಥವಾ ಇನ್ ಕೇಸ್ ಸಿ ಸೈಡ್ ಹೋಗ್ತಾ ಇದೆಯಾ, ಸಿ ಸೈಡ್ ಹೋಗುತ್ತೆ ಅಂತ ಕನ್ಫರ್ಮೇಶನ್ ಸಿಗ್ತಾ ಹೋಗಿ. ಬಟ್ ಇಂಡಿಯಾ ಸೋಲ್ತು ಅನ್ಬಿಟ್ಟು ಈಗ ನೋಡಿದ್ರ, ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆದ ತಕ್ಷಣ ಎಷ್ಟು ಹೊಡೆದಾಗ್ತವೆ ಟಿವಿನ ಪಾಕಿಸ್ತಾನದಲ್ಲಿ. ಹಂಗಂತ ಇಂಡಿಯಾ ಪಾಕಿಸ್ತಾನ ಸೋಲ್ಲೇಬಾರ್ದು ಅಂತ ಏನಾದ್ರು ಆಯ್ತಾ? ಅಂದ್ರೆ ಇಂಡಿಯಾ ಹಿಸ್ಟ್ರಿ ಇಲ್ವಲ್ಲ. ಆಕ್ಚುಲಿ ಬಂದ್ಬಿಟ್ಟು ಆ ಒನ್ ಸೈಡೆಡ್ ಬಯಾಸ್ ಇಟ್ಕೊಂಡು ಮಾರ್ಕೆಟ್ ಬಂದ್ರೆ ಲಾಸ್ ಆಗ್ತಾರೆ. ಅಂದ್ರೆ ಸೈಡೇ ಹೋಗುತ್ತೆ ಅಂತ ಬಯಾಸ್ ಇಟ್ಕೊಂಡ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಲಾಸ್ ಆಗುತ್ತೆ. ಫುಟ್ ಸೈಡೇ ಹೋಗುತ್ತೆ ಅಂತ ಇಟ್ಕೊಂಡ್ ಬಂದ್ರೆ ಮಾರ್ಕೆಟ್ ಅಲ್ಲಿ ಲಾಸ್ ಆಗುತ್ತೆ. ಇಲ್ಲಿ ಏನಂದ್ರೆ ಗೇಮಿಗೆ ಸಪೋರ್ಟ್ ಮಾಡ್ಬೇಕು. ಗೇಮ್ ಇನ್ ದ ಸೆನ್ಸ್ ಮಾರ್ಕೆಟಿಗೆ ಸಪೋರ್ಟ್ ಮಾಡ್ಬೇಕು. ಮಾರ್ಕೆಟ್ ಯಾವ ಕಡೆ ತೋರ್ಸುತ್ತೆ ಆ ಕಡೆ ಅಷ್ಟು ಟರ್ನ್ ಆಗೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಒಂದೇ ಸತಿ ಆಗಲ್ಲ, ಒಂದೇ ದಿನಕ್ಕೆ ಬರೋದೇ ಇಲ್ಲ ಯಾರಿಗೂ ಅದು. ಸೊ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಅದನ್ನ ಕಲಿತಾ ಹೋಗ್ಬೇಕು. ಕಲಿತಾ 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 ಅದು ಅದೇ ಕಲಿಯೋರ್ಗ ರಂಗನಾಟ, ಕಲ್ತ ಮೇಲೆ ಮಂಗನಾಟ ಅಂತಾರಲ್ಲ ಹಂಗೆ. ನಮ್ ಸೈಡ್ ಕಲಿಯ ತನಕ ಬ್ರಹ್ಮ ವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಅದೇನೆ. ಇದ್ರಲ್ಲಿ ಕೋತಿ ವಿದ್ಯೆ ಆಗಲ್ಲ, ಇದ್ರಲ್ಲಿ ದಿನ ಕಲಿಯೋದೆ. ಪ್ರತಿದಿನನೂ ಕಲಿಯೋದೆ. ಪ್ರತಿದಿನನೂ ಹೇಳ್ಕೊಡುತ್ತೆ ಮಾರ್ಕೆಟ್ ಈ ತರ ಈ ತರ ಈ ತರ ಅಂತ. ಅದ್ ಏನ್ ಹೇಳ್ತಿದೆ ಕತೆ ಅನ್ನೋದು ಒಂದ್ ಸ್ವಲ್ಪ ಕೇಳ್ಬೇಕು. ಕಲೀಲಿಲ್ಲ ಅಂದ್ರೆ ದುಡ್ಡು ತಗೊಂಡ್ ಕಲ್ಸು. ಮಾರ್ಕೆಟ್ ತಗೊಂಡ್ ಕಲ್ಸುತ್ತಲ್ಲ, ಮಾರ್ಕೆಟ್ ದುಡ್ಡು ತಗೊಂಡ್ ಲೈಫ್ ಅಂದ್ರೆ ಏನೋ ಅಂತ ಕಲ್ಸ್ಬಿಡುತ್ತೆ. ಹೌದು ಹೌದು. ಅಲ್ಲ, ಒಂದ್ ಲೆಕ್ಕದಲ್ಲಿ ಸಣ್ಣ ಸಣ್ಣ ಲಾಸಸ್ ಅಲ್ಲೇ ಕಲ್ತ್ಕೊಳ್ಳೋದಿದೆಯಲ್ಲ, ತುಂಬಾ ಒಳ್ಳೇದು. ಅದು ಒಳ್ಳೇದದು. ಮತ್ತೆ ನಾವೀಗ ಯಾರಿಗ್ ಈಗೇನೋ ಪ್ರೆಸೆಂಟ್ ಮಾಡ್ತಾ ಇದೀವಿ, ಈಗ ನಮ್ ಮೆಜಾರಿಟಿ ವ್ಯೂವರ್ಸ್ ಒಂದು 25-30 ವರ್ಷ 35 ವರ್ಷದೊಳಗೆ ಇರ್ತಾರೆ. ಹೌದು. ಈ ಏಟ್ ತಿನ್ನೋ ಏಜ್, ಈಗ ಏಟ್ ತಿನ್ಬಿಟ್ಟು ಕಲ್ತ್ಬಿಟ್ರೆ ಮುಂದೆ ಹೋಗ್ತಾ ಹೋಗ್ತಾ ಏನು ದೊಡ್ಡ ಶಾಕ್ಸ್ ಇರೋದಿಲ್ಲ. Along side, they are tuning themselves into a resourceful person to themselves. ಅವ್ರ ರಿಸೋರ್ಸ್ ಅವ್ರಿಗೆ ಯೂಸ್ ಆಗಂತದ್ದು. ಹೌದು ಹೌದು. ಅಂಡ್ ಇದನ್ನ ಯಾರು ಕಿತ್ಕೊಳಕ್ಕಾಗಲ್ಲ ಸರ್. ಇದು ಅವ್ರ ಸ್ಟ್ರಾಟಜಿ, ಅವ್ರ ಇದನ್ನ ಯಾರು ಕಿತ್ಕೊಳಲ್ಲ. ಅಂಡ್ ಮೋರ್ ಓವರ್ ಯಾವ ಇನ್ಫ್ಲೂಯೆನ್ಸರ್ಸ್ ನಿಮ್ಗೆ ಹೇಳ್ಕೊಡ್ತಾರಲ್ಲ ಸ್ಟ್ರಾಟಜಿ, ಅದು ಅವ್ರಿಗೂ ಅರ್ಥ ಆಗಿರಲ್ಲ. ಅದು 1-2 ದಿನ ಚೆನ್ನಾಗಿ ಕಾಣಿಸಿರುತ್ತೆ, ಅದನ್ನ ದೊಡ್ಡದಾಗಿ ಇದ್ ಮಾಡಿ ಬಂದಿರ್ತಾರೆ ಹೊರತು. ಸ್ಟ್ರಾಟಜಿ ಅನ್ನೋದನ್ನ ಯೂಸ್ ಮಾಡ್ಬೇಡಿ. ಸ್ಟ್ರಾಟಜಿ ಅನ್ನೋದು ಏನು ಇಲ್ಲ, ಅದೆಲ್ಲ ಸುಳ್ಳು. ಜಸ್ಟ್ ಥಿಂಗ್ ಬಟ್ ಇಲ್ಯೂಷನ್ ಅಷ್ಟೇ. ಅದ್ ಹೆಂಗಾಯ್ತು ಅಂದ್ರೆ ಟಿ ಶರ್ಟ್ ಹಾಕೊಂಡು ವಾರಿಗೆ ಹೋದಂಗಾಯ್ತು, ಬುಲೆಟ್ ಪ್ರೂಫ್ ಜಾಕೆಟ್ ಇತ್ತು ಅಂತ ಅನ್ಕೊಂಡು. ಹಂಗಾಗಲ್ಲ.
ಸ್ಟ್ರಾಟಜಿ ಅಂತ ಇಲ್ಲ, ಮಾರ್ಕೆಟ್ ಹೆಂಗ್ ರಿಯಾಕ್ಟ್ ಆಗುತ್ತೆ ಅದಕ್ಕೆ ನೀವು ರಿಯಾಕ್ಟ್ ಹೆಂಗ್ ಮಾಡ್ತೀರಾ ಅಷ್ಟೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋದು, ಅಷ್ಟೇ ಟ್ರೇಡಿಂಗ್ ಅಲ್ಲಿ ಇರೋದು ಆಕ್ಚುಲಿ. ಮಾರ್ಕೆಟ್ ಟ್ರೇಡಿಂಗ್ ತುಂಬಾ ಈಸಿ, ಐದರ್ ಯು ವಿನ್ ಆರ್ ಲೂಸ್ ಅಷ್ಟೇ, 50-50 ಎರಡೂನು. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಯ್ತು ಅಂದ್ರೆ ನೀವು 100 ಟ್ರೇಡ್ ತಗೊಂಡು 60 ಟ್ರೇಡ್ ನೀವು ಸೋತ್ರು 40 ಟ್ರೇಡ್ ಅಲ್ಲಿ ನಿಮ್ ಆಕ್ಚುಲಿ ಪ್ರಾಫಿಟ್ ಅಲ್ಲಿ ಇರ್ತಾರೆ. ರಿಸ್ಕ್ ಅದು ಮ್ಯಾನೇಜ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಪೊಸಿಷನ್ ಸೈಜಿಂಗ್. ಪೊಸಿಷನ್ ಸೈಜಿಂಗ್, ಅದೇ ರಿಸ್ಕ್ ಅದ್ ಮ್ಯಾನೇಜ್ ಮಾಡ್ಬೇಕು ಅವ್ರು. ಇವತ್ತು ಸರ್ ಈಗ ಸಿಂಪಲ್ ಆಗಿ ನೀವು ಚೆನ್ನಾಗಿ ಹೇಳ್ತೀರಾ ಸರ್ ಅದನ್ನ. ಇವತ್ತು ನನ್ನ ಕ್ವಾಂಟಿಟಿ ಸೈಜ್ ನಾನು ಡಿಸೈಡ್ ಮಾಡ್ಕೊಂಡ್ ಬಂದಿರ್ತೀನಿ, ಇವತ್ತು ನಾನು 10 ರೂಪಾಯಿ ಲಾಸ್ ಮಾಡ್ಕೊಳಕ್ ರೆಡಿ ಇದೀನಿ. 10 ರೂಪಾಯಿ ಅಂದ್ರೆ ಮ್ಯಾಕ್ಸಿಮಮ್ ಬಂದು ಒಂದ್ 2000 ಲಾಸ್ ಮಾಡ್ಕೊಳಕ್ ರೆಡಿ ಇದೀನಿ. ಒಬ್ಬ ಟ್ರೇಡರ್ ಮಾರ್ಕೆಟಿಂಗ್ ಬರುವಾಗ ಅವ್ನ್ ಬೆಳಗ್ಗೆ ಏನಂತ ಅನ್ಕೊಂಡ್ ಬರ್ಬೇಕು, ಅವ್ನ್ ಪ್ರಾಫಿಟ್ ಎಷ್ಟಾಗತ್ತೆ ಅದ್ ಬೇಡ. ಇವತ್ ನಂದು 2000 ರೂಪಾಯಿ ದುಡ್ಡು ಹೋಯ್ತು ಅಂದ್ರೆ ನಾನು ಟ್ರೇಡ್ ಮಾಡಲ್ಲ ಮುಂದಕ್ಕೆ. ಸೊ ಇವತ್ತಿಂದು ಮುಗೀತು ಬಿಸ್ನೆಸ್. 2000 ರೂಪಾಯಿ ಲಾಸ್ ಮಾಡ್ಕೊಳಕ್ಕೆ ಆಪರ್ಚುನಿಟೀಸ್ ಗಳು ಹೆಂಗ್ ಕ್ರಿಯೇಟ್ ಆಗುತ್ತೆ, ಲೈಕ್ ಸ್ಟಾಪ್ ಲಾಸ್ ಎಷ್ಟು ದೂರ ಇದೆ, ನೀವು ಅನ್ಕೊಂಡಿರೋ ಸೆಟಪ್ಗೆ ಸ್ಟಾಪ್ ಲಾಸ್ ಎಷ್ಟು ದೂರ ಇದೆ. ಈಗ 17 ರೂಪಾಯಿ ಸ್ಟಾಪ್ ಲಾಸ್ ಇತ್ತು ಅಂದ್ರೆ ಕ್ವಾಂಟಿಟಿ ಎಷ್ಟು ಬೈ ಮಾಡ್ತೀರಾ? 100 100 ಇಂಟು 10 1000 ಅಲ್ಲ, 17 ರೂಪಾಯಿ ಸ್ಟಾಪ್ ಲಾಸ್ ಅಲ್ಲ. ಇಲ್ಲಿಗೆ ಬಂದು ಸ್ಟಾಪ್ ಲಾಸ್ ಇಟ್ಟಾಯ್ತು ಅಂದ್ರೆ ನಿಮ್ದು 1200 ಲಾಸ್ ಆಗುತ್ತೆ. ಸೊ ನೀವು ಅನ್ಕೊಂಡಿದ್ರಲ್ಲಿ ಎಷ್ಟು ಉಳಿತೀನ 800 ರೂಪಾಯಿ ಮಿಕ್ತು. ಸೊ ನೆಕ್ಸ್ಟ್ ರೇಟ್ ತಗೊಳ್ಳುವಾಗ ಹೆಂಗ್ ಮಾಡ್ತಾರೆ, 800 ರೂಪಾಯಿಗೆ ಇಡ್ತಾರೆ. ಇಲ್ಲೇ ಹಂಗಾಗಲ್ಲ, ಏನ ಮಾಡ್ಬಿಡ್ತಾರೆ ಅಂದ್ರೆ ನಾವು ಅಷ್ಟು ಮಾಡಿದ್ವಿ, ಯಾರನ್ನೋ ದೂರದಲ್ಲ, ನಾವು ಹಿಂಗೆ ಮಾಡ್ಕೊಂಡ್ ಕಲ್ತಿರೋದು. ಇಲ್ಲ 50 ರೂಪಾಯಿ ಇರ್ಲಿ, 50 ರೂಪಾಯಿ ಇರ್ಲಿ ರಿಸ್ಕು, ನಾವೇನ್ ಮಾಡ್ತೀವಿ, ಏನಾಗತ್ ತಗೊಳಣ. ಆಕ್ಚುಲಿ ನಮ್ ರಿಸ್ಕಿಗಿಂತ ಜಾಸ್ತಿ ಹೋಗ್ತಿದೆ, ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಹೋಗ್ತಾ ಇದೆ ಮಾರ್ಕೆಟ್. ಇಲ್ಲಿಂದ ರಿವರ್ಸ್ ಆಗುತ್ತೆ ನನಗೆ ಗೊತ್ತು. ಸೊ ಈಗ ಗ್ರೀಡ್ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಟ್ರೇಡ್ ಮಾಡಕ್ ಬಿಡಲ್ಲ, ಯಾವಾಗ ನೆಗೆಟಿವ್ ಸೈಡ್ ಹೋಗ್ತಾ ಇರ್ತೀವಿ ನಾವು. ಅಂಡ್ ಇನ್ನೂ ಒಂದು ಸಿಂಪಲ್ ವಿಚಾರ, ನಾವು ಚಿಕ್ಕ ವಯಸ್ಸಿಂದ ಕಲ್ತ್ಕೊಂಡ್ ಬಂದಿದೀವಿ, ಚಿಕ್ಕ ವಯಸ್ಸಿಂದ ನೋಡಿದೀವಿ. ಏನಕ್ಕೆ ಇದು ರೆಡ್ ಕಲರ್ ಗ್ರೀನ್ ಕಲರ್ ಅಲ್ಲೇ ಇದೆ ಕ್ಯಾಂಡಲ್ಸ್? ಅದೇ ನಿಮಗೆ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಇರುತ್ತಲ್ಲ, ಗ್ರೀನ್ ಅಂದ್ರೆ ಲಾಭ, ರೆಡ್ ಅಂದ್ರೆ ಕಷ್ಟ ಅಂತ. ಟ್ರೈನ್ ಆಗ್ಬಿಟ್ಟಿದೀವಿ, ಆತರ ಟ್ರೈನ್ ಆಗಿಲ್ಲ, ನಾವು ಕಲರ್ಸಿಗೆ ಟ್ರೈನ್ ಆಗ್ಬಿಟ್ಟಿದೀವಿ ಚಿಕ್ಕ ವಯಸ್ಸಿಂದ. ಎಕ್ಸಾಂಪಲ್ ಅಲ್ಲಿ ಟ್ರಾಫಿಕ್ ನಿಂತ್ಕಂತು ಅಂದ್ರೆ ರೆಡ್ ಕಲರ್ ಸಿಂಬಲ್ ಬಂತು, ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಇದ್ಯಾ ಕಲರ್ ಇದು ಚೇಂಜ್ ಮಾಡ್ಕೊಂಡಿದೀರಾ ಅಂತ. ಸೊ ಅದ್ ಏನಂದ್ರೆ ಅದು ಹೆಲ್ಪ್ ಮಾಡುತ್ತೆ. ಸೊ ಒಂದ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಗ್ರೀನ್ ಇದ್ದಾಗ ಏನ್ ಮಾಡ್ತೀವಿ ಸರ್? ಗ್ರೀನ್ ಬಂದ ತಕ್ಷಣ ಗಾಡಿ ಆಕ್ಸಿಲೇಟ್ ಮಾಡ್ತೀವಿ, ಆಕ್ಸಿಲೇಟರ್ ಹೊಡ್ಕೊಂಡು ಓಡ್ಬಿಡ್ತೀವಿ, ಮತ್ತೆ ಬಿದ್ಬಿಡುತ್ತೋ ಅಂತ. ರೆಡ್ ಇದ್ರೆ ಏನ್ ಹಳದಿ ಮಾಡ್ತೀವಿ? ಬಂದಾಗ ಇನ್ನೂ ನಿಲ್ತೀವಿ, ರೆಡ್ ಬಂದಾಗ ಏನ್ ಮಾಡ್ತೀವಿ ಸರ್? ನಿಲ್ಲಿಸ್ತೀವಿ. ಆಕ್ಚುಲಿ ಎಲ್ಲಾ ಟ್ರೇಡ್ ಮಾಡಿರೋರು ಒಂದ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಮಾರ್ಕೆಟ್ ಅಲ್ಲೇ ಅವರು PNL ರೆಡ್ ಅಲ್ಲಿ ಇದ್ದಾಗ ಕಾಯ್ತಾರೆ, ಹೌದು. ಗ್ರೀನ್ ಅಲ್ಲಿ ಇದ್ದಾಗ ಒಂದೇ ಕಾಯಲ್ಲ. ಇಲ್ಲ. ಒಂದ್ ವೀಕ್ ಬಂತ ಸಣ್ಣದು ದಾಟು ಅನ್ನದೆ. ವಿ ಆರ್ ಆಲ್ ಟ್ರೈನ್ಡ್ ಲೈಕ್ ದಟ್. ಸೊ ಇಟ್ಸ್ ಕೈಂಡ್ ಆಫ್, ನನ್ಗನ್ಸೋ ಪ್ರಕಾರ ಟ್ರ್ಯಾಪ್ ಅನ್ಸುತ್ತೆ. ನಾನೊಂದ್ ಹೇಳ್ತೀನಿ ಸರ್, ಟ್ರೇಡರ್ ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದ್ರೆ, ಯಾವ ಕಲರ್ ಸರ್ ಇದು? ಬ್ಲೂ. ಎಷ್ಟೋ ಜನ ಏನ್ ಮಾಡ್ತಾರೆ, ನಾನ್ ರೆಡ್ ಬರ್ದಿದೀನಿ, ಬ್ಲೂ ಅಲ್ಲಿ ಬರ್ದಿದೀನಿ, ಬಟ್ ಯಾವ ಕಲರ್ ಅಂದ್ರೆ ರೆಡ್ ಅಂತಾರೆ. ನಾನು ಇದನ್ನ ತುಂಬಾ ಜನದ ಮೇಲೆ ಟ್ರೈ ಮಾಡಿದೀನಿ, ಅಂಡ್ ಎಲ್ಲಾರು ಹೇಳೋದೇ ಅದು ರೆಡ್. ಇದು ಎಲ್ಲಿ ಯಾವ ಕಲರ್ ಅಂತ ಅಂದ್ರೆ ರೆಡ್. ಆಕ್ಚುಲಿ ಇಲ್ಲೇ ಚಿಕ್ಕ ಡಿಫ್ರೆನ್ಸ್ ಇಲ್ಲೇ ಗೊತ್ತಾಗೋಯ್ತಲ್ಲ ಸರ್. ರೆಡ್ ಅಂತ ಯಾವ್ದ್ರಲ್ಲಿ ಬರೀಲಿ, ಬಟ್ ಕಲರ್ ಯಾವ್ದು? ಬ್ಲೂ. ಇಷ್ಟೇ. ಮಾರ್ಕೆಟ್ ಏನ್ ಹೇಳ್ತಾ ಇದೆ, ಕಲರ್ ಹೇಳ್ತಾ ಇದೆ, ಕಲರ್ ಯಾವ್ದು? ಬ್ಲೂ. ಬಟ್ ಅಲ್ಲಿ ರೆಡ್ ಅಂತ ಬರ್ದಿರೋದಕ್ಕೆ ರೆಡ್ ಕಡೆ ತಿರ್ಕೊಂತೀವಿ. ರೆಡ್ ಅಂತ ಮೈಂಡ್ ಡಿಸೈಡ್ ಮಾಡ್ಬಿಡುತ್ತೆ ಇದು ರೆಡ್ ಅಂತ. ಸೊ ಇದಕ್ ಬೆಟರ್ ಏನು ಗೊತ್ತಾ, ನನ್ನ ಕಡೆಯಿಂದ ಒಂದು ಇದು ಬೇಕಾದ್ರೆ ಏನಾದ್ರು ತಗೊಳ್ಳಿ, ಗುರುಮಂತ್ರ ಅಂತ ತಗೊಳ್ಳಿ, ಏನಾದ್ರು ತಗೊಳ್ಳಿ, ಕಲರ್ ಗಳೇ ಹಾಕಬಿಡಿ. ಪ್ರಾಕ್ಟೀಸ್ ಮಾಡಿದ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಇಲ್ಲ ಸರ್, ತುಂಬಾ ಜಸ್ಟ್ ಈಗ ನೀವು ಚಾರ್ಟ್ ನೋಡ್ತಾ ಇದೀವಲ್ವಾ, ಇದನ್ನೇ ಕಲರ್ ಚೇಂಜ್ ಮಾಡ್ಬಿಡಿ. ಯಾವ ಕಲರ್ ಹಾಕ್ಲಿ ಹೇಳಿ? ಎರಡು ವೈಟ್ ಹಾಕ್ಬಿಡಿ ಸರ್, ಎರಡನ್ನೂ ವೈಟ್ ಹಾಕ್ಬಿಡಿ. ಈಗ ಬ್ಲಾಕ್ ಹಾಕ್ಬಿಡಿ, ಇಲ್ಲ ಅಂದ್ರೆ ಹೋಗ್ಬಿಡುತ್ತೆ. ನಂದು ಬ್ಲಾಕ್ ಇದ್ರಲ್ಲಿ ನಾನು ವೈಟ್ ಹಾಕಂತೀನಿ. ಬಾರ್ಡರ್ ಬ್ಲಾಕ್ ಹಾಕ್ಬಿಡಿ. ಬಾರ್ಡರ್ ಬ್ಲಾಕ್ ಮಾಡ್ರೆ ಗೊತ್ತಾಗತ್ತೆ.
ಹೇಳಿ ಸರ್, ಎಲ್ಲಿ ನಿಮ್ಗೆ ಇದಾಗತ್ತೆ ಸರ್ ಇದ್ರಲ್ಲಿ? ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಮಾರ್ಕೆಟ್ ಇವಾಗ. ನಮ್ ನೆಸ್ಟ್ ಇಂದ ಇದ್ರ ತರ ಕಾಣುತ್ತೆ, ಕಲರ್ ತೆಗೆದಾಕ್ಬೋದು ಅದ್ರಲ್ಲೂ. ಆ ಏನ್ ಸರ್? ನೆಸ್ಟ್ ಇಂಟರ್ಫೇಸ್ ಅಲ್ಲಿ ಹಾ ಸರ್, ಡ್ರೈ ಚಾರ್ಟ್. ಒಳ್ಳೇದೇನೋ ಗೊತ್ತಾ, ಎಮೋಷನ್ಲೆಸ್ ಟ್ರೇಡಿಂಗ್ ಮಾಡ್ಬೇಕು ಅಂದ್ರೆ ನೆಸ್ಟ್ ನ ಫಾಲೋ ಮಾಡ್ಬೋದು, ನೆಸ್ಟ್ ಇಂಟರ್ಫೇಸ್ ತಗೋಬೇಕು. ಇನ್ನು ಅವ್ರಿಗೇನ್ ಪ್ರಮೋಷನ್ ಮಾಡ್ತಾ ಇಲ್ಲ, ಆಕ್ಚುಲಿ ಹೆಲ್ಪ್ ಆಗುತ್ತೆ ಟ್ರೇಡರ್ಸ್ಗೆ. ಹೌದು. ನೋಡಿ ಇದ್ರಲ್ಲಿ ಇದಕ್ ನೀವು ಸಪ್ಲೈ ಅಂಡ್ ಡಿಮಾಂಡ್ ಹಾಕೊಂಡ್ ನೋಡಿ ಸರ್, ಏನಾದ್ರು ಹಾಕೊಂಡ್ ನೋಡಿ ಸರ್, ನಿಮ್ಗೆ ಏನಾದ್ರು ಒಂದ್ ಚೂರು ಫೀಲ್ ಆಗಲ್ಲ, ಭಯ ಆಗಲ್ಲ. ಒಂದ್ ರೆಡ್ ಕ್ಯಾಂಡಲ್ ಬಂದ ತಕ್ಷಣ ತುಂಬಾ ಜನಕ್ಕೆ ಫಿಯರ್ ಆಗುತ್ತೆ, ನಮಗೂ ಫಿಯರ್ ಆಗ್ತಾ ಇತ್ತು. ಭಯ ಆಗಲ್ಲ, ಏನೇ ಹಾಕೊಳ್ಳಿ ಒಂದ್ ಇದರಿಂದ ಒಂದ್ ಝೋನ್ ಇಂದ ಇನ್ನೊಂದ್ ಝೋನಿಗೆ ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. ಹೌದು. ಅಂಡ್ ಇದು ಚೆನ್ನಾಗಿದೆ, ಒಳ್ಳೆ ಐಡಿಯಾ ಇದು. ಎಲ್ಲರೂ ಅಟ್ಲೀಸ್ಟ್ ಈ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರೋರು ಯೂಸ್ ಮಾಡಿ ಅಭ್ಯಾಸ ಮಾಡ್ಕೊಂಡ್ರೆ, ಅಂದ್ರೆ ಇದು ಹೆಂಗಿದೆ ಗೊತ್ತಾ, ಡ್ರೈವಿಂಗ್ ಮಾಡುವಾಗ ಕಣ್ಬಿಟ್ಕೊಂಡ್ ಗಾಡಿ ಓಡಿಸು ಅಂತ ಹೇಳ್ದಂಗಿದೆ. ಅದು ಅಲ್ಲ, ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ಈ ಕುದುರೆಗಳಿಗೆ ಕಣ್ಣಿಗೆ ಆ ಕಡೆ ಈ ಕಡೆ ಹಾಕ್ತಾರಲ್ಲ, ಡಿಸ್ಟರ್ಬೆನ್ಸ್ 1000 ಬರ್ತವೆ, ನಿನ್ ಕೆಲ್ಸ ಏನೋ ಓಡೋದು, ಅಷ್ಟ್ ಮಾತ್ರ ಮಾಡೋದು. ಇದು ಡಿಸ್ಟರ್ಬೆನ್ಸ್ ನ ಮ್ಯೂಟ್ ಮಾಡಾಕ್ದಂಗೆ ಇದು. ಅದೇ ಆಕ್ಚುಲಿ ಯಾರ ಟ್ರೇಡಿಂಗ್ ನ ಕ್ಯಾಂಡಲ್ಸ್ ಯೂಸ್ ಮಾಡ್ಕೊಂಡು ಇದನ್ನೆಲ್ಲ ಏನ್ ಮಾಡ್ಕೊಂಡು ಮ್ಯಾನುವಲ್ ಟ್ರೇಡಿಂಗ್ ಮಾಡ್ತಾ ಇರ್ತಾರಲ್ಲ, ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಇದು, ಆ ಎಮೋಷನ್ಸ್ ಹೊರಗಡೆ ಬರಕ್ಕೆ. ಈಗ ನೋಡೋದೇ ಬೇರೆ ತರ ಕಾಣುತ್ತಲ್ಲ, ಆಲ್ ಟುಗೆದರ್ ಬೇರೆ ತರ ಕಾಣುತ್ತೆ. ಅಂಡ್ ಇನ್ನೊಂದು, ಈಗ ಪ್ಯಾಟರ್ನ್ಸ್ ಗಳು ಯಾರು ನೋಡೋದಾದ್ರೆ ಇದ್ರಲ್ಲಿ ಸಿಗೋ ಕ್ಲಿಯರ್ ಪ್ಯಾಟರ್ನ್ ಗಳು ನೋಡಿ ಸರ್. ಅಂಡ್ ಜಪಾನೀಸ್ ಟ್ರೇಡ್ ಮಾಡೋದೇ ಈ ತರ ಸರ್. ಹೌದಾ? ಜಪಾನೀಸ್ ಗಳು ಜಾಸ್ತಿ. ಅಂಡ್ ಇನ್ನೊಂದು ವಿಷಯ ಏನೋ ಗೊತ್ತಾ ಸರ್, ಅವ್ರು ಇವಾಗ್ಲೂ ಸಹ ಬ್ಲಾಕ್ ಅಂಡ್ ವೈಟ್ ಸ್ಕ್ರೀನ್ ಅಲ್ಲೇ ಟ್ರೇಡ್ ಮಾಡೋದು. ಕಾರಣ ಏನಂದ್ರೆ ಅವ್ರ ಎಮೋಷನ್ಸ್ ಗಳನ್ನ ಇದ್ ಮಾಡಕ್ಕೆ. ಈಗ ನಾವ್ ಫ್ಯಾನ್ಸಿಗೋ ಅಥವಾ ನಾವ್ ಈಗ ಇದ್ರಲ್ಲಿ ನಾವೇನೋ ತೋರಿಸ್ಕೊಬೇಕು ಅಂತಾನೋ ನಾವೇನ್ ಮಾಡ್ತಾ ಇದೀವಿ, ಕಲರ್ಸ್ ಗಳಿಗೆ ಇದು ಚೆನ್ನಾಗ್ ಕಾಣಿಸ್ಲಿ ಅಂತ ನೋಡ್ತಾ ಇದೀವಿ. ಆಕ್ಚುಲಿ ಏನ್ ಬೇಕು ಅನ್ನೋದು ಇಲ್ಲ. ಯೂಟ್ಯೂಬ್ ಥಂಬ್ನೇಲ್ ಗಳಲ್ಲೆಲ್ಲ ನಮಗೆ ಕಾಣಿಸೋದೇ ಅದಲ್ವಾ, ರೆಡ್ ಟು ಗ್ರೀನ್. ರೆಡ್ ಅಂಡ್ ಗ್ರೀನ್ ಅಟ್ರಾಕ್ಟ್ಸ್. ಅದಕ್ಕೋಸ್ಕರ TNL ನ ರೆಡ್ ಅಂಡ್ ಗ್ರೀನ್ ಅಲ್ಲಿ ಇವರು ಇದ್ ಮಾಡೋದು, ಪ್ರೊಜೆಕ್ಟ್ ಮಾಡೋದು. ಪ್ರತಿ ಬ್ರೋಕರ್ ಅದೇ ಮಾಡೋದು. ಅವ್ರಿಗೆ ಗೊತ್ತು, ಗ್ರೀನ್ ಬಂದ ತಕ್ಷಣ ಓಡ್ಬೇಕು, ರೆಡ್ ಬಂದ ತಕ್ಷಣ ನಿಂತ್ಕೊಬೇಕು, ಕಾಯ್ಬೇಕು. ಯಾಕೆ ಹೇಳಿ, ಯಾರು ಉದ್ಧಾರ ಆಗ್ತಿರೋದು ಹೇಳಿ ಇಲ್ಲಿ? ಅಂಡ್ ಇನ್ಫ್ಲುಯೆನ್ಸರ್ಸ್ ಗಳಿಗೆ ಇನ್ಫ್ಲುಯೆನ್ಸ್ ಮಾಡ್ತಾ ಇರೋದು ಯಾರು ಹೇಳಿ? ಅದೇ ಅವರೇನೆ, ಎಲ್ಲ ಬಿಗ್ ಬ್ರದರ್ಸ್. ಏನಕ್ಕೆ ಇವ್ರು ಎಷ್ಟು ಟ್ರೇಡ್ ಮಾಡ್ತಾರೆ? ಏನಾಗುತ್ತೆ, ಒಂದು ಟ್ರೇಡ್ ಲಾಸ್ ಆದ ತಕ್ಷಣ ಅಕ್ಸೆಪ್ಟ್ ಮಾಡಕ್ ಆಗ್ತಾ ಇರಲ್ಲ. ನನ್ ಮೇಲೆ ಲಾಸ್ ಮಾಡುತ್ತೆ, ನಂದ್ ಅದ್ ಹೆಂಗ್ ಲಾಸ್ ಆಗಕ್ ಸಾಧ್ಯ? ಆ ಕ್ವೆಶನ್ಸ್ ಗಳು ಮೈಂಡಿಗೆ ಬಂದಾಗ ಏನು ಟ್ರೇಡ್ ತಗೊಂತ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ. ಆ ಹಠದಲ್ಲಿ ಟ್ರೇಡ್ ತಗೊಳ್ಳೋ ಬದಲು ಆ ಹಠ ಇಟ್ಕೊಂಡು ಕಲ್ತ್ರೆ ಒಂದ್ ನನ್ಗನ್ಸೋ ಪ್ರಕಾರ ಒಂದ್ ತಿಂಗಳು ಟ್ರೈ ಮಾಡಿದ್ರೆ, ಈಗ ಒಂದು ಇಂಜಿನಿಯರ್ ಆಗ್ಬೇಕು ಅಂದ್ರೆ 4-5 ವರ್ಷ ಬೇಕು, ಒಬ್ಬ ಡಾಕ್ಟರ್ ಆಗ್ಬೇಕು ಅಂದ್ರೆ 6-7 ವರ್ಷ ಬೇಕು, ಒಬ್ಬ ಟ್ರೇಡರ್ ಆಗ್ಬೇಕು ಅಂದ್ರೆ ಮಿನಿಮಮ್ ಒಂದು ವರ್ಷನಾದ್ರೂ ಕೊಡ್ಬೇಕು. ಇಲ್ಲ, ಆಸ್ ಪರ್ ಸೋ ಕಾಲ್ಡ್ ಇನ್ಫ್ಲುಯೆನ್ಸರ್ಸ್ ಕಡೆಯಿಂದ ಓವರ್ ನೈಟ್ ಸಾಕು. ಯಾವ ಓವರ್ ನೈಟ್ ಅಲ್ಲಿ ಏನೋ ಸಿಗಲ್ಲ. ಒಂದ್ ಮಗು ಹುಡುಗರಿದ್ದಾಗ ಒಂದು ಬರ್ತಿತ್ತು ಹಿಂಗೆ, ರ್ಯಾಪಿಡ್ ಎಕ್ಸ್ ಕೋರ್ಸ್ 30 ದಿನದಲ್ಲಿ ಇಂಗ್ಲಿಷ್ ಕಲಿಯಿರಿ, ಸಣ್ಣ ಬಾಲಮಕ್ಕಳ ತರ ಸೈಜ್ ಅಲ್ಲಿ ಪುಸ್ತಕ ಬರೋದು. ಕೋರ್ಸ್ ತಗೊಂಡವರೆಲ್ಲ US ಅಲ್ಲಿ ಇದಾರೆ ಸರ್ ಇವತ್ತು. ಆಗಿನ ಹೂಗಳೆಲ್ಲ ಈಗಿನ ಹೂಕೋಸ್ಗಳಾಗೋಗ್ಬಿಡಿ. ಅದು ಈಗೆಲ್ಲ ಹೆಂಗೆ ಗೊತ್ತಾ, ಈಗ ಪಾಂಪ್ಲೆಟ್ ಅನ್ಸಿರ್ತಾರೆ, ಅದು ಹೆಸರು ಹೇಳಲ್ಲ ಯಾವ್ದು ಇದು ಅಂತ, ಇನ್ಸ್ಟಿಟ್ಯೂಷನ್ 5 ದಿನದಲ್ಲಿ ಇಂಗ್ಲಿಷ್ ಕಲಿಯಿರಿ, IELTS 1 ತಿಂಗಳಲ್ಲಿ ಪಾಸ್ ಅಂತ. ಅದನ್ನಾದ್ರೂ ಇಂಗ್ಲಿಷ್ ಅಲ್ಲಿ ಹಾಕ್ರ ಮಾರಾಯ ಅನ್ಬೇಕು. ಅದು ಕನ್ನಡ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಜೊತೆಗೆ ಹೇಳಿದ್ರೆ ಅವ್ರ ಜಸ್ಟಿಫಿಕೇಶನ್ ಏನು, ನಾವು ಇಂಗ್ಲಿಷ್ ತರ ಹೇಳ್ಕೊಡೋದು, ಕನ್ನಡ ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ. ಬಿಡಿ ಸರ್, ಹೋಗಿ ನಮ್ದಕ್ ಬರೋಣ ಬನ್ನಿ. ಕ್ವಿಕ್ ರಿಚ್ ಸ್ಕೀಮ್ ಅಲ್ಲ, ಜನರಲ್ ಆಗಿ ಹೇಳ್ಬೇಕು ಅಂದ್ರೆ. ಇದ್ರಲ್ಲಿ ಯಾವ್ದು ಕ್ವಿಕ್ ರಿಚ್ ಇಲ್ಲ, ಬೇಕಾದ್ರೆ ಅವರೇ ಟೆಸ್ಟ್ ಮಾಡಿ ನೋಡ್ಬೋದು. ನಾವ್ ಹೇಳ್ದಾಗ ಕಲೀಲಿ, ಇದು ಅದು ಅಕ್ಸೆಪ್ಟ್ ಮಾಡ್ಲಿ ಅಂದ್ರೆ ಮಾರ್ಕೆಟ್ ಹೇಳ್ದಾಗ ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ಮಾರ್ಕೆಟ್ ತುಂಬಾ ಕೆಟ್ಟದಾಗ ಹೇಳ್ಬಿಡುತ್ತೆ, ಹರ್ಟ್ ಮಾಡಿ, ಎಲ್ಲಾ ಕಡೆಯಿಂದ ಹರ್ಟ್ ಮಾಡಿ ಹೇಳುತ್ತೆ. ಹೌದು. ಆ ಹರ್ಟಿಗೆ ಹೋಗೋಕ್ಕಿಂತ ಬೆಟರ್ ಮಾರ್ಕೆಟ್ ಅಲ್ಲಿ ಏನಾದ್ರು ಇನ್ ಕೇಸ್ ಮಾರ್ಕೆಟ್ಗೆ ಬರಬಾರ್ದು ಅನ್ನೋದಾದ್ರು ಕಲಿತಾರೆ. ಈಗ ನನ್ ಕೈಲಿ ಆಗತ್ತಾ ಇಲ್ವಾ, ಮಾರ್ಕೆಟಿಗೆ ಬಂದ್ರೆ ನನ್ ಕೈಲಿ ಟ್ರೇಡ್ ಮಾಡಕ್ ಆಗುತ್ತೋ, ಇನ್ವೆಸ್ಟ್ ಮಾಡಕ್ ಆಗುತ್ತೋ ಇಲ್ವೋ ಅನ್ನೋದಾದ್ರು ಕಲಿತಾರೆ. ಸ್ವಲ್ಪ ಟೈಮ್ ಕೊಡುತ್ತೆ. ಅಲ್ಲ, ಏನಂದ್ರೆ ಕರೆಕ್ಟ್ ಟ್ರೇಡ್ ಮಾಡೋನೊಬ್ಬನ್ ಮೈಂಡ್ ಸೆಟ್ ಹಿಂಗೆ ಇರ್ಬೇಕು ಅನ್ನೋ ಡೆಫಿನೇಷನ್ ಇಲ್ವೇ ಇಲ್ಲ. ಬಯಾಸ್ ಇತ್ ಕಡೆ ಕಾಪಿ ಎನಿಬಡಿ ಎಲ್ಸ್, ನಾವೇ ಬಿಲ್ಡ್ ಮಾಡ್ಕೋಬೇಕದ್ನ.
ಫ್ಲೆಕ್ಸಿಬಲ್ ಆಗಿರ್ಬೇಕು, ಅಡಾಪ್ಟಿವ್ ಆಗಿರ್ಬೇಕು. ಹಾ ಜಸ್ಟ್ ಯೋಚನೆ ಮಾಡೋ ರೀತಿ ಚೇಂಜ್ ಮಾಡ್ಕೊಂಡ್ರೆ ಸಾಕು ಸರ್. ಈಗ ಹಾಕಿರೋ ಗ್ಲಾಸ್ ನ ತೆಗೆದು ಬೇರೆ ಗ್ಲಾಸ್ ಅದೇ ಹಾಕೊಂಡು ವಿಚಾರ. ನ್ಯೂಟ್ರಲ್ ಗ್ಲಾಸ್ ಹಾಕೊಂಡು ಮಾರ್ಕೆಟ್ ನೋಡಿದ್ರೆ ತುಂಬಾ ಚೆನ್ನಾಗ್ ಕಾಣತ್ ಮಾರ್ಕೆಟ್. ಆಮೇಲೆ ಪ್ರತಿಯೊಂದು ಹೇಳ್ಕೊಡ್ ಮಾರ್ಕೆಟ್ ಅಲ್ಲಿ ಹಿಂಗೆ ದುಡ್ಡು ಮಾಡೋದು, ಅದ್ ನಾವ್ ಹೇಳ್ಕೊಡಕ್ಕೆ, ಅದ್ ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ ಇಲ್ಲ. ಅದ್ ಹೇಳ್ಕೊಡುತ್ತೆ ಮಾರ್ಕೆಟ್. ಮಾರ್ಕೆಟ್ ಜೊತೆ ಅದ ಫೀಸ್ ಕೇಳೋದು ಒಂದು ಸೆನ್ಸ್, ದುಡ್ಡು ಕೊಟ್ಟು ಕಲಿಬಹುದು, ಇಲ್ಲ ಟೈಮು ಕೊಟ್ಟು ಕಲಿಬಹುದು. ಎರಡ್ ಆಪ್ಷನ್ ಇದೆ. ದುಡ್ಡು ಕೊಟ್ರು ಟೈಮ್ ಕೊಡ್ಲೇಬೇಕು. ಟೈಮ್ ಇಸ್ ಮ್ಯಾಂಡೇಟರಿ. ಟೈಮ್ ಇಂಪಾರ್ಟೆಂಟ್. ಟೈಮ್ ಕೊಟ್ರೆ ಕಲಿಯಕ್ಕಾಗೋದು. ತುಂಬಾ ಜನ ಏನ್ ಮಾಡ್ತಾರೆ, ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್, ದಿನಕ್ಕೆ 1 ಲಕ್ಷ 2 ಲಕ್ಷ ತಗೊಂಡ್ಬಂದ್ಬಿಟ್ಟು ನಾನು 1 ಕೋಟಿ ಮಾಡ್ತೀನಿ. ಅದೇ ಆಪ್ಷನ್ಸ್ ಅಲ್ಲಿ ಲಿಮಿಟೆಡ್ ರಿಸ್ಕ್ ಅನ್ಲಿಮಿಟೆಡ್ ಪ್ರಾಫಿಟ್, ಇದೆಲ್ಲ ಇಲ್ಯೂಷನ್ ಗಳಿದಾವಲ್ಲ, ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಒಂದು ಇದ್ ಮಾಡ್ತಾ ಹೋಗ್ತಾರೆ. ಆಕ್ಚುಲಿ ವಿಷಯ ಏನಂದ್ರೆ, ಮಾರ್ಕೆಟ್ ಅಲ್ಲಿ ಯಾರೋ ಒಬ್ಬ 1 ಲ್ಯಾಕ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನ್ಗೆ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಮಾರ್ಕೆಟ್ ನ ಅಲ್ಲ, ಮಾರ್ಕೆಟ್ ರೆಸ್ಪೆಕ್ಟ್ ಮಾಡ್ತಿರೋ ನೀವು 1 ಲಕ್ಷ ಮಾಡಿರೋ ಒಂದು ಕ್ಯಾಪಿಟಲ್ಗೆ. ಹೌದು. ಜಸ್ಟ್ ಲೈಕ್ 10,000 ಕ್ವಾಂಟಿಟಿ ತಗೊಂಡು ನಾನು ಒಂದೇ ಸತಿ ತಗೊಂತೀನಿ. 10,000 ಕ್ವಾಂಟಿಟಿಗೆ 10 ರೂಪಾಯಿ ರೈಸ್ ಆದ್ರೆ ಎಷ್ಟಾಯ್ತು ಸರ್? 1 ಲಕ್ಷ ಆಯ್ತು. 1 ಲಕ್ಷ ಕ್ವಾಂಟಿಟಿ ತಗೊಂತೀನಿ. 1 ಲಕ್ಷ ಕ್ವಾಂಟಿಟಿ ತಗೊಳ್ಳೋ ತಾಕತ್ತಿದೆ ನನ್ನ ಹತ್ರ. ನಾನು ಇವತ್ತು ತಗೊಂತೀನಿ. 1 ರೂಪಾಯಿ ರೈಸ್ ಆದ್ರೆ ಎಷ್ಟಾಯ್ತು ಸರ್? ಅದೇ ಮಾರ್ಕೆಟ್ ಎಷ್ಟಿದೆ? ರಿಸ್ಕ್ 1 ಲಕ್ಷ ಕ್ವಾಂಟಿಟಿ ಇಂಟು ಆಪ್ಷನ್ ಪ್ರೀಮಿಯಂ ಎಷ್ಟಿದೆ? ಅಲ್ಲ ಸರ್, 1 ಲಕ್ಷ ಕ್ವಾಂಟಿಟಿ ತಗೊಳ್ಳೋನ್ಗೂ ರಿಸ್ಕ್ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 100 ರೂಪಾಯಿ 10,000 ರೂಪಾಯಿ 1,000 ರೂಪಾಯಿ ಇನ್ವೆಸ್ಟ್ ಮಾಡೋನ್ಗೂ ರಿಸ್ಕ್ ಇದೆ. ಅವನಿಗೆ ತಕ್ಕಂಗ್ ರಿಸ್ಕ್ ಇದೆ. ಈಗ ಒಂದು 50 ಕ್ವಾಂಟಿಟಿ ಅಂದ್ರೆ 1 ಲಾಟ್ ಅಲ್ಲಿ ಒಬ್ಬ 500 ರೂಪಾಯಿ ದುಡಿಯೋ ತಾಕತ್ ತಗೊಂಡ ಕನ್ಸಿಸ್ಟೆಂಟ್ ಆಗಿ ಅಂತ ಅಂದ್ರೆ ಅವನ್ ಗೆದ್ದ ಸ್ಟಾಕ್ ಮಾರ್ಕೆಟ್ ಅಲ್ಲಿ. 200 ರೂಪಾಯಿ ದುಡಿದ್ರು ಇಟ್ಸ್ ಅ ಬಿಗ್ ಅಮೌಂಟೇ 1 ಕ್ವಾಂಟಿಟಿಗೆ. ಬಟ್ ಇವ್ರು ತೋರ್ಸೋ 1 ಲಕ್ಷನ ಏನ್ ಮಾಡಕ್ ಹೋಗ್ತಾರೆ, ಈ ಕ್ವಾಂಟಿಟಿ 50 ಕ್ವಾಂಟಿಟಿ ದುಡಿಯಕ್ ಹೋಯ್ತಾರೆ. ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡೋದು ತುಂಬಾ ಈಸಿ. ಏನ್ ಗೊತ್ತಾ, ಟೈಮ್ ಕೊಡ್ಬೇಕು. 1 ಕ್ವಾಂಟಿಟಿಲಿ ಏನಾದ್ರೂ ಮಾಡಿ 500 ರೂಪಾಯಿ ಮಾಡದ್ ಕಲಿಬೇಕು. ಇಲ್ಲ 500 ರೂಪಾಯಿ ಕಳ್ಕೊಂಡು ಹೋಗ್ಬೇಕು ಹೊರಗಡೆಗೆ. 500 ರೂಪಾಯಿ ಮಾತ್ರ ಕಳ್ಕೊಂಡು ಹೋಗ್ಬೇಕು. 500 ರೂಪಾಯಿ ಕಳ್ಕೊಂಡೋಗೋದಲ್ಲ. ಸಿಗರೇಟ್ ಸೇರ್ಬಾರ್ದು ಸ್ಟಾಪ್ ಲಾಸ್ ಹೊಡೆದಿದ್ದಕ್ಕೆ. ಸಿಗರೇಟ್ ದುಡ್ಡು ಇಲ್ಲಿ ಕಳೆದ ಅಂತ ಬಿಟ್ಬಿಡ್ಬೇಕು. 500 ರೂಪಾಯಿ ಮಾತ್ರ ಕಳ್ಕೊಂಡು ಹೋಗ್ಬೇಕು. 500 ರೂಪಾಯಿ ಮಾತ್ರ ಕಳ್ಕೊಂಡು ಹೋಗ್ಬೇಕು. ಇಷ್ಟರಲ್ಲೇ ಎಲ್ಲ ಇದೆ ಆನ್ಸರ್. ಅವಾಗ ಏನಾಗುತ್ತೆ, ಕನ್ಸಿಸ್ಟೆನ್ಸಿ ಬೆಳೆಯುತ್ತೆ. ಸೊ ಈ 50 ಕ್ವಾಂಟಿಟಿ ಟ್ರೇಡ್ ಮಾಡುವಾಗ ಇವ್ರ ಮನೆಗಿಂತ ಆಗಲ್ಲ, ಬ್ರೋಕರ್ ಎಂಟಿಗೆ ಸೀರೆ ಓಡಿಸೋದೇ ಆಗಿರುತ್ತೆ. ಆದ್ರೆ ಕಲಿತಾ ಇರ್ತಾರೆ. ಅದನ್ನ ಮಾತ್ರ ಇದನ್ನ ಕನ್ಸಿಸ್ಟೆಂಟ್ ಆಗಿ ಕಲಿತಾ 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 ಒಂದ್ 100-150 ಟ್ರೇಡ್ ಅಲ್ಲಿ ಇವರು 500 ಮಾಡ್ಕೊಂಡು ಹೋದ್ರೆ ಇದನ್ನ ಇಲ್ಲಿಗೆ ತಗೊಂಡ್ಬರ್ತಾರಲ್ಲ, ಅವಾಗ ವಾಪಸ್ ಬ್ರೋಕರ್ ಇಂದ ದುಡ್ಡು ಬರುತ್ತೆ. ಇಲ್ಲಿಂದ 1 0 ಜಸ್ಟ್ ಆಡ್ ಆಗಿರುತ್ತೆ ಅಷ್ಟೇ. ನಂಬರ್ ಗೇಮ್ ಇಟ್ಸ್ ಸಿಂಬಲ್ ನಂಬರ್ ಗೇಮ್. ನೆಕ್ಸ್ಟ್ ಇಷ್ಟು ಕಾನ್ಫಿಡೆನ್ಸ್ ಬಂತು, ನನ್ ಕಾರ್ ಓಡಿಸೋ ಕಾನ್ಫಿಡೆನ್ಸ್ ಬಂದೈತೆ ಅಂದ್ರೆ ನಾನು ಧೈರ್ಯ ಮಾಡ್ಬೋದು ಲಾರಿ ಓಡ್ಸಕ್ಕೆ. ಅಡಿ ಕುಡಿ ಎಲ್ಲ ಒಂದೇ, ಸೈಜ್ ಬೇರೆ. ಸೈಜ್ ಬೇರೆ. ಆಮೇಲೆ ಅದೇ ಒಂದ್ ಜಾಸ್ತಿ ಆಗುತ್ತೆ. ಸೊ ಫಸ್ಟ್ ಏನು ಅಂದ್ರೆ 50 ಕ್ವಾಂಟಿಟಿಲಿ 500 ರೂಪಾಯಿ ಮಾಡದ್ ಕಲೀಲಿ. ಇಲ್ವಾ ಬೇಡ 200 ರೂಪಾಯಿ ಮಾಡದ್ ಕಲ್ತ್ಕೊಳ್ಳಿ. 200 ರೂಪಾಯಿ ಮಾಡ್ಲಿ ಸ್ವಾಮಿ. 50 ರೂಪಾಯಿ 50 ಕ್ವಾಂಟಿಟಿಲಿ 50 ರೂಪಾಯಿ ದುಡಿಯೋದ್ ಕಲ್ತ್ಕೊಳ್ಳಿ ಕನ್ಸಿಸ್ಟೆಂಟ್ ಆಗಿ. ಅದು 50 ರೂಪಾಯಿ ಲಕ್ ಗೇಮ್ ಅಲ್ಲ ಮತ್ತೆ. ಅದು ಕಲಿಬೇಕು ನೀಟಾಗಿ. ಕಾನ್ಫಿಡೆನ್ಸ್ ಇರ್ಬೇಕು. ನಾನು ಇಂಥ ಟೈಮಲ್ಲೇ ಗೇರ್ ಹಾಕ್ಬೇಕು ನಾನು ಅಂತ ಗಾಡಿ ಓಡಿಸುವಾಗ. ಹೌದು. ಅದನ್ನ ಅದು ಯಾವಾಗ ಸರ್ ಬ್ರೋಕರ್ ಅಂದ್ರಲ್ಲ, ನನಗೆ ಇಲ್ಲೆಲ್ಲ ಕಂಡ್ರು ಇಲ್ಲಿ ಸ್ಕ್ರೀನ್ ಶೇರ್ ಆಗ್ತಿದೆ ಅಲ್ವಾ, ಎಲ್ಲ ಇದಾರೆ ಇಲ್ಲಿ ಬ್ಲಾಕ್ ಮಾಡ್ಬಿಡ್ಬೇಕು. ಆಕ್ಚುಲಿ ಏನಂದ್ರೆ ಟ್ರೇಡಿಂಗ್ ನ ಕಷ್ಟ ಅನ್ಕೊಂಡಿದ್ರೆ ಕಷ್ಟ ಏನಿಲ್ಲ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ಕಷ್ಟ. ಅವ್ರಿಗಿರೋ ಟ್ಯಾಲೆಂಟ್ಗೆ ಇದಕ್ಕೆ ಹೆಂಗಾಗ್ಬಿಡತ್ತೆ ಅಂದ್ರೆ, ನಾನ್ ಇವತ್ ಕಾರ್ ಓಡಿಸ್ಬಿಡ್ತೀನಿ ಅಂತ, ಸೈಕಲ್ ಓಡ್ಸಕ್ ಬರ್ತಾರಲ್ಲ, ಕಾರ್ ಓಡಿಸ್ಬಿಡ್ತೀನಿ ಅಂತ ಹೊಸ ಕಾರ್ ತಗೊಂಡ್ಬಂದು ರೋಡಿಗೆ ಇಳಿದ್ ಬಿಡ್ತಾರೆ. ಅದು ಪ್ರಾಬ್ಲಮ್. ಈಗ ನೀವು ಸಣ್ಣ ಹುಡುಗರು ಇದ್ದಾಗ ಏನ್ ಆಟ ಆಡ್ತಾ ಇದ್ರಿ? ಎಲ್ಲಾ ಆಟನೂ ಆಡ್ತಿದ್ವಿ ಸರ್. ಗೋಲಿ ಆಡ್ತಿದ್ವಿ. ಕನ್ಸಿಸ್ಟೆಂಟ್ ಆಗಿ ಯಾವ ಆಟ ಆಡ್ತಾ ಇದ್ರಿ? ಗೋಲಿ, ಕ್ರಿಕೆಟ್, ಬುಗುರಿ. ದುಡ್ಡು ಕಟ್ಕೊಂಡಂತೂ ಆಡ್ತಿರ್ಲಿಲ್ಲ ಅಲ್ವಾ? ಇಲ್ಲ. ದಿನ ಆಟ ಆಡಕ್ ಹೋಗ್ತಿದ್ರಿ, ಕ್ರಿಕೆಟ್ ಆಡಕ್ ಹೋಗ್ತಾ ಇದ್ರಿ. ಗೆಲ್ಲದು ಅನ್ನೋದು ಅಷ್ಟೇ ತಾನ ಇಂಟೆನ್ಷನ್ ಇದ್ದಿದ್ದು? ಹೌದು. ಪ್ಯೂರ್ ಹಾರ್ಟೆಡ್ ಆಗಿ ಗೆಲ್ಬೇಕು ಅಂತ ಆಟ ಆಡ್ತಿದ್ವಿ. ಹೌದು.
ಚೆನ್ನಾಗಿತ್ತು ಆಟ. ಹ್ಮ್. ದುಡ್ಡು ಅನ್ನೋದು ಇಂಟ್ರೊಡ್ಯೂಸ್ ಆದ್ರೆ ಹಾ. ಆ ಗೆಲ್ಬೇಕು, ಆ ಖುಷಿ, ಗೆದ್ಮೇಲೆ ಖುಷಿ, ಹಾ. ಕನ್ಸಿಸ್ಟೆಂಟ್ ಆಗಿ ನೆನ್ನೆ ಮಾಡಿದ ತಪ್ಪು ನಾನು ಇವತ್ತು ಮಾಡಬಾರ್ದು, ಈ ತರ ಮಾಡಿದ್ರೆ ನನ್ ಟೀಮ್ ಸೋಲುತ್ತೆ ಅಥವಾ ನಾನ್ ಸೋಲ್ತೀನಿ, ನಾನು ಹಾ. ಹಿಂಗ್ ಔಟ್ ಆಗಲ್ಲ, ಈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆಯಲ್ಲ, ಹಾ. ಸೋತಾಗ ನಾನು ಯಾಕೆ ಸೋತೆ ಅನ್ನೋಂಥದ್ದು ಯೋಚನೆ ಬರ್ಬೇಕೆ ಹೊರತು ಅಯ್ಯೋ ನನ್ ದುಡ್ಡು ಹೋಯ್ತಲ್ಲ ಅಂತ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಕೊಂಡೇನೆ ಮನುಷ್ಯ ಮೋಸ ಹೋಗೋದು. ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಬರಲ್ಲ. ಆಕ್ಚುಲಿ ಒಂದ್ಸತಿನೇ ದುಡ್ಡು ಹಾಕೋದಲ್ಲ ಸರ್. 10,000 15,000 ಮಾರ್ಕೆಟ್ ಕಿತ್ಕೊಳ್ಳುತ್ತೆ ಸ್ಟಾರ್ಟಿಂಗ್. ಮಾರ್ಕೆಟ್ ಕಿತ್ಕೊಳ್ಳಿಲ್ಲ ಅಂದ್ರೆ ಬ್ರೋಕರ್ ಕಿತ್ಕೊತಾನೆ. ಯಾರೋ ಒಬ್ರು ಅಂತೂ ಲೂಟಿ ಹೊಡಿಯಕ್ ಇದಾರೆ. ಅಟ್ಲೀಸ್ಟ್ ಆ ದುಡ್ಡಲ್ಲಿ ಕಲಿಬೇಕು. ಅಂಡ್ ಒಂದ್ ಟ್ರೇಡಿಂಗ್ ದುಡ್ಡು ಕಲ್ತ ಮೇಲೆ ಅದೆಲ್ಲ ನಿಜ, ಅದ್ ನಿಜ. ಕಲಿಬೇಕು. ಕಲ್ತ್ರೆ ಒಂದ್ಸತಿ ಕಲ್ತ್ಕೊಂಡ್ರೆ ಸರ್ ಏನೇ ಇಲ್ಲ ಸರ್, ಕನ್ಸಿಸ್ಟೆಂಟ್ ಆಗಿ 100 ಇಂದ 200 ಟ್ರೇಡ್ ಒಂದೇ ರೂಲ್ಸ್ ಫಾಲೋ ಮಾಡ್ಕೊಂಡು ಒಂದೇ ಇದ್ರಲ್ಲಿ ಮಾಡ್ಕೊಂಡು ಹೋದ್ರೆ 100 ಇಂದ 200 ಟ್ರೇಡ್ ಕಲ್ತ್ ಬಿಡ್ತಾರೆ. ಅಂಡ್ 100 ಇಂದ 200 ಟ್ರೇಡ್ ತಗೊಂಬೇಕು. ಅಟ್ಲೀಸ್ಟ್ ಏನೋ ಒಂದ್ ಕಲಿತಾರೆ. ಇಲ್ಲ ನಾನು ಈ ತಪ್ಪು ಮಾಡ್ಬೇಕು, ಈ ತಪ್ಪು ಮಾಡ್ಬಾರ್ದು ಅಂತ. ಈಗ ಡೆಮೋ ಇದ್ರಲ್ಲಿ ಮಾಡುವಾಗ ಏನಾಗ್ಬಿಡುತ್ತೆ ಅಂದ್ರೆ ಎಮೋಷನ್ಸ್ ಇರಲ್ಲ, ದುಡ್ಡಿನ ಎಮೋಷನ್ಸ್ ಅದು ವರ್ಕ್ ಆಗಲ್ಲ. ಅದು ವರ್ಕ್ ಆಗಲ್ಲ. ಡೆಮೋ ಟ್ರೇಡ್ ನಾನ್ ಬೇಕಾದ್ರೆ ನಂದು ಯಾವಾಗಾರು ಶೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಎಷ್ಟು 1000 ಕೋಟಿ ಮಾಡಿದೀನಿ ಡೆಮೋದಲ್ಲಿ ಅಂತ. ಅದೇ ಮ್ಯಾನೇಜ್ಮೆಂಟ್ ಇಲ್ಲ, ಏನಿಲ್ಲಲ್ಲ ಅದ್ರಲ್ಲಿ, ಪೊಸಿಷನ್ ಸೈಜಿಂಗ್ ಏನಕ್ಕೂ ಬೆಲೆ ಇಲ್ಲ, ಏನೇ ಇಲ್ಲ. ಬಟ್ ಒಂದೇ ಕ್ವಾಂಟಿಟಿಲಿ 200 ಟ್ರೇಡ್ ಮಾಡಿ 200 ಟ್ರೇಡ್ ಅಲ್ಲಿ ಎಷ್ಟು ಕಳ್ದೆ, ಎಷ್ಟು ಮಾಡ್ದೆ, ಏನ್ ತಪ್ಪು ಮಾಡಿದ್ಕೆ ಇದಾಯ್ತು, ಆ ತಪ್ಪನ ಕರೆಕ್ಷನ್ ಮಾಡ್ತಾ 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 1 ವರ್ಷದಲ್ಲಿ ಪಟಾಕಿ ಹಾಕ್ತಾರೆ ಅಷ್ಟೇ. 1 ವರ್ಷ ತುಂಬಾ ಸಣ್ಣ ಪೀರಿಯಡ್ ಆಯ್ತು. 1 ವರ್ಷದಲ್ಲಿ ಕಲ್ತ ಅಂದ್ರೆ ಅವನೇ ಬುದ್ಧಿವಂತ. ಆದ್ರೆ ಕಲ್ತ್ಬಿಟ್ಟೆ ಲಾಭ ಮಾಡಿದ ದಿನ ಏನು ಕಲಿಯೋದಿಲ್ಲ. ಆಕ್ಚುಲಿ ಲಾಸಸ್ ಮಾಡಿದಾಗ ಎಷ್ಟ್ ತಿಂದಾಗ ಬರೀ ಅಯ್ಯೋ ದುಡ್ಡು ಹೋಯ್ತು ಅಂತ ಯೋಚನೆ, ಅಯ್ಯೋ ದುಡ್ಡು ಹೋಯ್ತು ಅಂತ ಯೋಚನೆ ಬರ್ದಲ್ಲೇ ಇರೋ ಅಷ್ಟು ದುಡ್ಡು ಕಳೀರಿ. ನೀವ್ ಹೇಳಿದ್ರಲ್ಲ 50 ಕ್ವಾಂಟಿಟಿಲಿ 50 ರೂಪಾಯಿ 200 ರೂಪಾಯಿ 500 ರೂಪಾಯಿ ಮಾಡೋದು. 500 ರೂಪಾಯಿ ಕಳೆದ್ರೆ ನಮ್ಗೆ ಯಾರಿಗೂ ಬೇಜಾರಿಲ್ಲ. ಹೌದು. ಸೊ ಬೇಜಾರಿಲ್ಲ ಅಂತ ಅಂದಾಗ ನಾವು 500 ರೂಪಾಯಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಲ್ವಲ್ಲ. ನಾನ್ ಯಾಕೆ ಲಾಸ್ ಮಾಡ್ಕೊಂಡೆ ಅಂತ ಯೋಚನೆ ಅವಾಗ ಬರುತ್ತೆ. ಇವತ್ ತಿಂಗಳು ಮುಗೀತು, ಸಂಬಳ ಬಂತು, 1 ಲಕ್ಷ ತೆಗೆದು ಹಾಕ್ದೆ, ಪಠಾರ್ ಅಂತ 50,000 ಹೋಯ್ತು ಒಂದ್ ಟ್ರೇಡ್ ಅಲ್ಲಿ. ಎಕ್ಸ್ಪೈರಿ ಬೇರೆ ಇವತ್ತು, ಎರಡೆರಡು ಡಬಲ್ ಧಮಾಕ ಇವತ್ತು. 0 ಆಗೋದೆ ಅಂದ್ರೆ 1 ಲಕ್ಷ ಹೋಯ್ತು. ಬಂದ್ ಎಲ್ಲ ಆಗದೆ 0 ಇಲ್ಲಿ. ಕ್ವಾಂಟಿಟಿ ಹೊಡೆಯೋ ಸೈಜಿಗೆ ನೀವ್ ಹೇಳ್ದಂಗ್ ಬ್ರೋಕರ್ ಹೀರೋ ಆಗೋದು. ನೆಕ್ಸ್ಟ್ ಟ್ರೇಡ್ ಯಾಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ ಸರ್, ಒಂದು ಬ್ರೋಕರೇಜ್ ಓಪನ್ ಮಾಡೋಣ. ಇಲ್ಲ ನನ್ಗೆ ನೆಕ್ಸ್ಟ್ ಟೈಮ್ ಯಾರಾದ್ರೂ ಕ್ವಶನ್ ಕೇಳಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಹಣ ಮಾಡೋದು ಹೇಗೆ ಅಂತ ಯಾರಾದ್ರೂ ನೀವೊಂದು ವಿಡಿಯೋ ಮಾಡಿ ಹಾಕಿ ತಮ್ಮನೇಲಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರತಿನಿತ್ಯ ಹಣ ಮಾಡುವ ವಿಧಾನ ಅಂತಂದು ಒಂದು ಬ್ರೋಕರೇಜ್ ಫರ್ಮ್ ಓಪನ್ ಮಾಡೋ ಪ್ರೊಸೀಜರ್ ನ ಡಿಸ್ಕ್ರೈಬ್ ಮಾಡ್ಬೋದು. ಆಕ್ಚುಲಿ ಚೆನ್ನಾಗಿದೆ. ನೆಕ್ಸ್ಟ್ ಯಾವಾಗಾರು ಮಾಡೋಣ, ವಿಡಿಯೋ ಹಾಕ್ತೀನಿ. ಒಬ್ಬ ಬ್ರೋಕರ್ ಆಗ್ಬೇಕು ಅಂದ್ರೆ ಎಲಿಜಿಬಿಲಿಟಿ ಏನಪ್ಪಾ, ಏನು ಎತ್ತ ಎಲ್ಲದನ್ನು ಸೆಬಿಗೆ ಎಷ್ಟು ಕಟ್ಟಿರ್ಬೇಕು, ಸೆಬಿ ಕಟ್ಟಿದ್ರು ಸೆಬಿ ಅವ್ರು ಕೊಡ್ತಾರ ಇಲ್ವಾ? ಅಲ್ಲ ಅದಾಮೇಲೆ ಜಸ್ಟ್ ಲೈಕ್ ಗೈಡ್ ಲೈನ್ಸ್ ಟು ಬಿಕಮ್ ಎ ಬ್ರೋಕರ್. ಗೂಗಲ್ ಮಾಡೋಣ, ಏನಾದ್ರು ಸಿಗುತ್ತೆ. ಸೆಬಿ ವೆಬ್ಸೈಟ್ ಅಲ್ಲಂತೂ ಗೈಡ್ ಲೈನ್ಸ್ ಇದ್ದೇ ಇರುತ್ತೆ. ಎತ್ಕೊಳ್ಳೋಣ, ಎಲ್ಲ ಎತ್ಬಿಟ್ಟು ಒಂದು ಇದನ್ ಮಾಡಿ, ಒಂದು ಹೆಂಗಿರ್ಬೇಕು ಅಂದ್ರೆ ತಮ್ಮನೈಲ್ ಒಂದ್ ಕಡೆ ಗೂಳಿ ಓಡ್ತಾ ಇರ್ಬೇಕು, ಒಂದ್ ಕಡೆ ಇದು ಏನು ಗೂಳಿ ಹೋಗಿ ಕರಡಿನ ಬೀಳ್ಸಿ ಜೈ ಭವ ಅಂತ ನಿಂತಿರ್ಬೇಕದು. ಉಗ್ರ ನರಸಿಂಹ ತರ ಕರಳು ತೆಗಿತಾ ಇರ್ಬೇಕು ಕರಡಿಯಿಂದ. ಹೊಟ್ಟೆಗೆ ಬಗಿಬೇಕು, ಗೂಳಿ ಹೋಗಿ ಹೊಟ್ಟೆಗೆ ಚುಚ್ಬೇಕು ಕರಡಿಗೆ. ಬಿಡಿ ಸರ್, ಇವರೆಲ್ಲ ಸತ್ತೋಗ್ಬಿಡ್ತಾರ ಆಮೇಲೆ ಇನ್ಫ್ಲೂಯೆನ್ಸರ್ಸ್ಗಳು. ಬಿಡಿ ಸರ್, ಅದೇ ಕನ್ಸಿಸ್ಟೆಂಟ್ ಆಗಿ ದುಡ್ಡು ಮಾಡೋ ಮಂತ್ರ. ಇನ್ ಯಾರು ಕನ್ಸಿಸ್ಟೆಂಟ್ ಆಗಿ ಮಾಡಲ್ಲ, ನಾಟ್ ಇವನ್ ಇನ್ಸ್ಟಿಟ್ಯೂಷನ್ಸ್. ಹೌದು, ಅವ್ರಿಗೆ ರಿಸ್ಕ್ ಗೊತ್ತು ಸರ್, ಅವ್ರು ಬಿಸ್ನೆಸ್ ಮಾಡ್ತಾ ಇದಾರೆ ಇನ್ಸ್ಟಿಟ್ಯೂಷನ್ಸ್. ನಾವು ಜೂಜಾಡ್ತಾ ಇದೀವಿ. ನಾವು ಜೂಜಾಡ್ತಾ ಇದೀವಿ ಅಷ್ಟೇ. ಅಲ್ಲ, ಇಷ್ಟ ಆಡಿ ಅನ್ನೋ ಗೊತ್ತಾಯ್ತು, ನಾವ್ ಆಡ್ತಿದ್ದಿದ್ ಜೂಜು ಇದೆಲ್ಲ ಅಂತ. ನಾವು ಅಂದ್ರೆ ರಿಟೇಲರ್ಸ್. ಸರ್ ನೆಕ್ಸ್ಟ್ ಇದು ಏನಿರುತ್ತೆ ಗೊತ್ತಾ, ರಿಟೇಲರ್ಸ್ ಗಳು ದುಡ್ಡು ಮಾಡಕ್ ಆಗುತ್ತಾ ಇಲ್ವಾ, ಇದನ್ ಮಾಡೋಣ. ಸರಿ, ಅಲ್ಲ ಇದು ಈಗ ಮಾತಾಡಿದ್ದು ಯಾವ ಸೆಗ್ಮೆಂಟ್ಗೂ ಬರಲ್ಲ, ಜನರಲ್ ಟಾಕ್ ಅಷ್ಟೇ. ಇದನ್ನು ಎತ್ಕೊಳ್ಳಿ, ಚೆನ್ನಾಗಿರುತ್ತೆ. ಅಲ್ಲ ಆಗ್ತೀವಿ, ಎಲ್ಲ ಆಗ್ತೀವಿ ಸರ್. ಸೆನ್ಸಿಬಲ್ ಮಾತಾಡ್ತಾ ಇದೀವಿ, ಸೆನ್ಸಿಬಲ್ ಥಿಂಗ್ಸ್ ನ ಹೇಳ್ತಾ ಇದೀವಿ. ಆಕ್ಚುಲಿ ಏನ್ ವರ್ಕ್ ಆಗ್ತದೆ, ಏನ್ ವರ್ಕ್ ಆಗ್ತಾ ಇಲ್ಲ ಸರ್. ನೋಡೋರ್ಗೆ 1% ಒಬ್ಬರಿಗೆ ಹೆಲ್ಪ್ ಆಯ್ತು ಅಂದ್ರು ಇಟ್ಸ್ ಅ ವಿನ್.
ಏನ್ ಹೌದು. ಏನ್ ಯೂಟ್ಯೂಬ್ ಇಂದ ದುಡ್ಡು ಬರುತ್ತೆ ಅಂತ ಏನ್ ಮಾಡ್ತಾ ಇಲ್ಲ. ಆಕ್ಚುಲಿ ಜನಗಳಿಗೆ ಇದು ಅರಿವಾಗ್ಲಿ, ಗೊತ್ತಾಗ್ಲಿ. ಆಕ್ಚುಲಿ ಟ್ರೇಡಿಂಗ್ ಗೆ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಯಾರ್ದೋ ಮಗ ಬಂದ್ಬಿಟ್ಟು ಈಗ ಹೆಂಗಾಗತ್ತೆ ಅಂದ್ರೆ ಯಾರೋ ಇವ್ರ ಮಗ ಅಂತೆ ಟ್ರೇಡಿಂಗ್ ಮಾಡಿ ದುಡ್ಡು ಮಾಡ್ತಾ ಇದಾನಂತೆ ಅಂದಾಗ ಎಲ್ಲಾರ ಹ್ಮ್. ಮನ್ಸಿಗೂ ಆಸೆ ಬಂದ್ಬಿಡುತ್ತೆ, ಓ ದುಡ್ಡು ಮಾಡ್ಬೋದು. ಆಕ್ಚುಲಿ ಮಾಡ್ಬೋದು. ಪ್ರೊಸೀಜರ್ ಪ್ರೊಸೀಜರ್ ಯಾರಿಗೂ ಗೊತ್ತಿಲ್ಲ. ಪ್ರೊಸೀಜರ್ ಕಲ್ತ್ಕೊಬೇಕು. ಅಂದ್ರೆ ಸರ್ ಏನಾಗುತ್ತೆ ಗೊತ್ತಾ, ಎಲ್ಲ ನಾನ್ ಅವ್ರಿಗೆ ಬೇಕಾಗಿರೋ ಅಷ್ಟು ಅಮೌಂಟ್ ಮಾರ್ಕೆಟ್ ಅಲ್ಲಿ ತೆಗಿಬೇಕು ಪ್ರತಿದಿನ. ಹಾ ಈಗ 10,000 ಇಟ್ಕೊಂಡ್ ಬಂದು ಅವ್ರೇನೋ ಮನೆ ಕಟ್ಬೇಕಾಗಿರುತ್ತೆ, ಒಂದ್ 30 ಲಕ್ಷ ಹಾಕಿ ದುಡ್ಡನ್ನ 1 ಲಕ್ಷ ತಗೋಬರ್ತಾರೆ ಮಾರ್ಕೆಟ್ಗೆ. 30 ಲಕ್ಷನೇ ತೆಗಿಬೇಕು ಮಾರ್ಕೆಟ್ ಅಲ್ಲಿ ಅಂದ್ರೆ ಕಷ್ಟ. ಮಾರ್ಕೆಟ್ ರೆಸ್ಪೆಕ್ಟ್ ಮಾಡೋದು ಕ್ಯಾಪಿಟಲ್ ನ ಮನುಷ್ಯ ಹೌದು. ಯಾರು ಅನ್ನೋದೇ ಗೊತ್ತಿಲ್ಲ. ಮಾರ್ಕೆಟ್ ಅಲ್ಲಿ ಕೊಡೋ ಪ್ರಾಫಿಟ್, ಆ ಪ್ರಾಫಿಟ್ ರೆಸ್ಪೆಕ್ಟ್ ಆಗೋದು ಆ ಕ್ಯಾಪಿಟಲ್ಗೆ. ನನಗೆ ಬೇಕಾಗಿರೋ ನನ್ನ ಏನಂತಾರಲ್ಲ, ನನ್ ರಿಕ್ವೈರ್ಮೆಂಟ್ ಬೇಕಾಗಿರೋ ಅಮೌಂಟ್ ಆ ಕ್ಯಾಪಿಟಲ್ ಗೆ ರೆಸ್ಪೆಕ್ಟ್ ಮಾಡಲ್ಲ. ಆಯ್ತು 30 ಲಕ್ಷ ದುಡಿಬೇಕು ಅಂದ್ರೆ 3 ಕೋಟಿ ತಗೊಂಬಂದ್ 10% ದುಡಿಲಿ ತಗೊಳ್ಳಿ. ಯಾಕೆ 10% ಮೊಮೆಂಟಮ್ ಕೊಡಲ್ಲ ನಿಫ್ಟಿಲಿ, ಆಪ್ಷನ್ಸ್ ಅಲ್ಲಿ ಹಾಕಿರೋ ಇದ್ರ ಮೇಲೆ? ಅಯ್ಯೋ, ಹಂಗೆ ಮಾಡ್ತೀನಿ ಅಂದ್ರೆ 10% ತುಂಬಾ ಒಳ್ಳೆ ನಂಬರ್. ಅದು ಕಿತ್ಕೊಂಡೆ ಹೋಗತ್ತೆ ಹಂಗೆ 20% 30%. ಜಸ್ಟ್ ಲೈಕ್ 1,000 ಸ್ಟಾಪ್ ಲಾಸ್ 1 ಕ್ವಾಂಟಿಟಿಲಿ ಅಂತ ಅಂದ್ರೆ ನಿಯರ್ಲಿ 20% ಆಫ್ ಕ್ಯಾಪಿಟಲ್ ಕಿತ್ಕೊ ಹೋಗಿದೆ ಅಲ್ಲಿ ಅಂತ. ಹೌದು. ನಮ್ಮ ಯಾವಾಗ? ಇಸ್ಕೊಂಡೆ ಯಾವಾಗ ಈ 20% ಪರ್ಸೆಂಟೇಜ್ ಅಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ, ಅವಾಗ ದುಡ್ಡು ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಹಣದಲ್ಲಿ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ನಾನ್ ಇವತ್ ಬಂದೆ, ಇಲ್ಲಿಂದ ನನಗೆ 10,000 ತಗೊಂಡ್ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹಠ ಬಿದ್ದು ಬಂದ್ರೆ ಅಲ್ಲಿ ಮಾರ್ಕೆಟ್ 20,000 ಕಿತ್ ಕಳ್ಸಿರುತ್ತೆ. ಕಳ್ಸಿರುತ್ತೆ. ನನ್ನ ಅದಲ್ಲ, ಹತ್ರ ಹಠ ಬಿದ್ದು ಬಂದವನಿಗೆ 20,000 ಆದ್ರೂ ಅವ್ನು ಸ್ಕ್ವೇರ್ ಆಫ್ ಮಾಡಲ್ಲ. 20,000ನೇ ಆಗಿದೆಯಲ್ಲ, ಇನ್ನೊಂದ್ 5,000 ಮಾಡ್ಕೊ ಹೋಗ್ಬಿಡೋಣ ಇವತ್ತು ಕೊಡ್ತಾ ಇದ್ದೆ ಅಂತ. ಆಮೇಲೆ 0.05 ಹೋಗಿರುತ್ತಲ್ಲ ಎಕ್ಸ್ಪೈರಿ ದಿನ, ಮತ್ ಹ್ಮ್. 1 ರೂಪಾಯಿಗೆ ಅದನ್ನು exit ಆಗೋಣ ಅಂತ ಮಾರ್ಕೆಟ್ ಏನ್ ಮಾಡುತ್ತೆ, ಹೋಗತ್ಲಾಗ 1 ರೂಪಾಯಿನಾದ್ರು ತಗೊಂಡೋಗು ಅನ್ಬಿಟ್ಟು 0.05 ಇಂದ 1 ರೂಪಾಯಿ ಕೊಡುತ್ತೆ. 1 ರೂಪಾಯಿಗೆ ಬಂದಿದೆ, 5ಕ್ಕೆ ಹೋಗಲ್ವಾ? ಮಾರ್ಕೆಟ್ ಅವಾಗ ಏನ್ ಮಾಡುತ್ತೆ, ನಿನಗೆ ಯೋಗ್ಯತೆನೆಲ್ಲ ಹೋಗ ಆಚೆ ಅಂತ ಕಳ್ಸುತ್ತೆ. 0.05ಗೆ ಬ್ರೋಕರ್ ಎಕ್ಸಿಟ್ ಮಾಡಿ ನೀಟಾಗಿ ಬ್ರೋಕರೇಜ್ ತಗೊಂಡು ಕಳಿಸ್ತಾರೆ ಆಚೆ.